ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ನಿಮಗೆ ಯೂನಿಟ್ 1ನಲ್ಲಿ ಪಾರ್ಟ್ 3 ಈ ಒಂದು ವಿಡಿಯೋ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಎವ್ರಿ ಒನ್. ಸೊ ನಮ್ಮ ಈ ಒಂದು ರೆಕಾರ್ಡಿಂಗ್ ಸೆಷನ್ ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಓಕೆ, ಫ್ರೀ ಇದ್ದಾಗ ಎಸ್ಪೆಷಲಿ ನಮ್ಮ DCET ಯಾರು DCETಗೆ ಪ್ರಿಪೇರ್ ಆಗ್ತಿದ್ದೀರಾ, ಓಕೆ, ಪ್ಲಸ್ ಯಾರ್ದು PMS ಬ್ಯಾಕ್ಲಾಗ್ ಇದೆ, ಓಕೆ, PMS ಬ್ಯಾಕ್ಲಾಗ್ ಇರತಕ್ಕಂಥ ಮಕ್ಕಳು ಮತ್ತು ಯಾರು ರೆಗ್ಯುಲರ್ ಆಗಿ PMS ಈ ಸಲ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಆರ್ ಫೋರ್ತ್ ಸೆಮಿಸ್ಟರ್ ಬರೀತಿದ್ದಾರೆ ಎಕ್ಸಾಮ್ಸು, ಸೊ ಅವರು ಸಹ ಈ ಒಂದು ವೀಡಿಯೋಸ್ನ ದಯವಿಟ್ಟು ಕೇಳ್ಬೋದು. ಸೊ ನಿಮಗೆ ಈ ಒಂದು ಮೆಟೀರಿಯಲ್ ಯಾವ ರೀತಿ ಕೊಟ್ಟಿದ್ದೀವಪ್ಪ ಅಂತ ಹೇಳಿದ್ರೆ, ಸೊ ದೋಸ್ ಹೂ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಇಂಗ್ಲೀಷ್ ವೆರಿ ಗುಡ್. ಸೊ ಇಂಗ್ಲೀಷಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾರು ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲೂ ಸಹ ಈಸಿಯಾಗಿ ನೀವು ಅರ್ಥ ಮಾಡ್ಕೊಂಡು ಬರೀಬೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರ್ತಾ ಇರುತ್ತೆ. ಯಾವ ನಾವು ಫ್ರೀಯಾಗಿ ನಿಮಗೆ ಕೊಡ್ತೀವಿ ಅವು ಮಾತ್ರನೇ. ಸೊ ಫ್ರೀಯಾಗಿ ಯಾವ ನಿಮಗೆ ಆಕ್ಸೆಸ್ ಕೊಡ್ತೀವೋ ಅದೆಲ್ಲರಿಗೂ ಸಹ ಸೊ ಪಬ್ಲಿಕಲ್ಲಿ ಇಟ್ ಕ್ಯಾನ್ ಬಿ ಅವೈಲೇಬಲ್. ಓಕೆ, ಸೊ ಈಗ ಮುಂದೆ ಹೋಗೋಣ. ಸೊ ಇಲ್ಲಿ ನಾವು ಏನು ಮಾಡಿದಪ್ಪ, ಸಿಲೆಬಸ್. ಸೊ ಯಾವತ್ತೂ ಅಷ್ಟೇ ನಾವು ಫಸ್ಟ್ ಸಿಲೆಬಸ್ ನೋಡ್ಬೇಕು, ಎಷ್ಟು ಕಂಪ್ಲೀಟ್ ಆಗಿದೆ ನಮ್ದು ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಸೊ ನಮಗೆ ಆಲ್ರೆಡಿ ಏನಾಗಿದೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಪ್ರಾಜೆಕ್ಟ್, ಸೊ ಇದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್ಸ್ ಏನು ಅಂದರೆ ಪ್ರಾಜೆಕ್ಟ್ನ ಗುಣಲಕ್ಷಣಗಳೇನು ಅಂತ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನೀವು ಬೇಕಿದ್ರೆ ನಮ್ಮ PMSನ ಪಾರ್ಟ್ 1ನಲ್ಲಿ ನಿಮ್ಗೆ ಇದೆಯಲ್ಲ ಅವೈಲೇಬಲ್ ಇರುತ್ತೆ. ಸೊ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸು ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದಿ ಪ್ರಾಜೆಕ್ಟ್ಸು. ಸೊ ಇಷ್ಟು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ 3 ಇರ್ತಕ್ಕಂಥದ್ದು ಪಾರ್ಟ್ 1ನಲ್ಲಿ ಅವೈಲೇಬಲ್ ಇದೆ. ಅದಾದಮೇಲೆ ಬೆನಿಫಿಟ್ಸ್ ಆಫ್ ದಿ ಪ್ರಾಜೆಕ್ಟ್ಸ್ ಆ್ಯಂಡ್ ಅಬ್ಸ್ಟ್ಯಾಕಲ್ ಆಫ್ ದಿ ಪ್ರಾಜೆಕ್ಟ್ಸ್ ಏನು, ಅಡೆತಡೆಗಳೇನು, ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿಂದ ಅಂದರೆ ಯೋಜನಾ ನಿರ್ವಹಣೆ. ಸೊ ಯೋಜನೆಯನ್ನು ನಿರ್ವಹಣೆ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂಥ ಉಪಯೋಗಗಳೇನು, ಅರ್ಥ ಆಯ್ತಾ. ಅದೇ ರೀತಿ ಅಡೆತಡೆಗಳೇನು ಬರುತ್ತೆ, ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಟೈಮಲ್ಲಿ ನಮ್ಗೆ ಬರ್ತಕ್ಕಂಥ ಅಡೆತಡೆಗಳೇನು, ಅದನ್ನು ಸಹ ನಾನು ಪಾರ್ಟ್ 3ಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಪಾರ್ಟ್ 2ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್ ತಗೊಂಡಾಗ ನಮ್ಗೆ ಯಾವ ರೀತಿ ಬರುತ್ತೆ ಅಂತೇಳಿ, ಸೊ ದಿಸ್ ವರ್ ಆಲ್ಸೋ ಡಿಸ್ಕಸ್ಡ್ ಇನ್ ಪಾರ್ಟ್ 2. ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್, ಸೊ ಪ್ರಾಜೆಕ್ಟ್ ಮ್ಯಾನೇಜರ್ನ ರೋಲ್ಸ್ ಏನು, ಓಕೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಆ್ಯಂಡ್ ಅವರ ಏನು ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಇರ್ತಕ್ಕಂಥ ಏನು ಕ್ವಾಲಿಫಿಕೇಷನ್ ಏನು, ಅದನ್ನ ಈಗ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಟೈಮ್ ಅಂದರೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್, ಓಕೆ, ಏನು ಟೈಪ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತ ಏನು ಕರಿತೀವಿ ನಾವು, ಆ್ಯಂಡ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಅಂತ, ಇನ್ಹೌಸ್ ಕನ್ಸಲ್ಟೆಂಟ್ಸ್ ಏನು, ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಅಂತ ಯಾರು ಕರಿತೀವಿ, ಓಕೆ. ಸೊ ಇದನ್ನು ಸಹ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆ ಅಪ್ ಟು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್, ಸೊ ಇಲ್ಲಿವರೆಗೂ ನಿಮ್ಗೆ ಏನಾಗುತ್ತೆ, ಇದು ಪಾರ್ಟ್ 2ಅಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಇದನ್ನು ವಾಚ್ ಮಾಡ್ಬೋದು. ಪಾರ್ಟ್ 1ಅಲ್ಲಿ ಈ ಒಂದು 3 ಟಾಪಿಕ್ಸನ್ನು ಕವರ್ ಮಾಡ್ತೀವಿ. ಇಲ್ಲಿ ನಿಮಗೆ ಪಾರ್ಟ್ 2ಅಲ್ಲಿ ಕವರ್ ಮಾಡಿದ್ದೀವಿ. ಈಗ ಪ್ರೆಸೆಂಟ್ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಸೊ ಆಪರೇಷನ್ ಅಂದರೆ ಏನು, ವಾಟ್ ಈಸ್ ಆಪರೇಷನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್. ಅದಾದಮೇಲೆ ಪ್ರೋಸೆಸ್ ಅಂದರೆ ಏನು, ಸೊ ವಾಟ್ ಈಸ್ ದ ಮೀನಿಂಗ್, ವಾಟ್ ಈಸ್ ದ ಪ್ರೋಸೆಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಪ್ರೋಸೆಸ್ ಗ್ರೂಪ್ಸ್ ಅಂದರೆ ಏನು, ಆ್ಯಂಡ್ ವಾಟ್ ಈಸ್ ಸ್ಕೋಪ್, ಸೊ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರಾಜೆಕ್ಟ್ ಸ್ಕೋಪ್ ಅಂತ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಮೂವ್ ಆನ್. ಸೊ ಇಲ್ಲಿ ನಾವು ಬಿಫೋರ್ ನಾವು ಈ ಒಂದು ಮೇನ್ ಟಾಪಿಕ್ಸ್ಗೆ ಹೋಗೋಕೆ ಮುಂಚೆ ನಾವೇನು ಮಾಡೋಣ, ಈ ಮೇಲ್ಗಡೆ ಮಾಡಿರ್ತಕ್ಕಂಥ ಕೆಲವೊಂದು ಟಾಪಿಕ್ಸ್ ಮೇಲೆ ಕೆಲವೊಂದು MCQs ಇದೆ ನನ್ನ ಹತ್ರ, ಓಕೆ. MCQsನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋಣ. ಸೊ ನಿಮ್ಗೆ ಏನಾದರೂ ಸರ್ ನಾನು ಮಾತಾಡಬೇಕು, ಆನ್ಸರ್ ಮಾಡಬೇಕು ಅಂತೇಳಿ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಅಥವಾ ಹ್ಯಾಂಡನ್ನು ರೈಸ್ ಮಾಡಿದ್ರೆ, ನೀವು ಹ್ಯಾಂಡನ್ನು ರೈಸ್ ಮಾಡಿದ್ರೆ ನಾನು ನಿಮಗೆ ಆಕ್ಸೆಸ್ ಕೊಡ್ತೀನಿ ಮಾತಾಡೋದಕ್ಕೆ, ಅರ್ಥ ಆಯ್ತಾ. ಸೊ ವೆರಿ ಸಿಂಪಲ್ ಕ್ವಶನ್ಸು. ಆಮೇಲೆ ಈಗ ನಾನು ಏನು ಕ್ವಶನ್ಸ್ ಕೊಡ್ತೀನೋ ಅವು ನಿಮಗೆ ಲಾಸ್ಟ್ ಟೈಮು DCET 2023ಯಲ್ಲಿ ಬಂದಿರತಕ್ಕಂಥ ಕ್ವಶನ್ಸು, ಓಕೆ. ಡಿಪ್ಲೊಮಾ CET ಲಾಸ್ಟ್ ಟೈಮ್ ನಿಮ್ಮ ಸೀನಿಯರ್ಸ್ ಬರೋದಲ್ವಾ, ಅವ್ರಿಗೆ ಬಂದಿರತಕ್ಕಂಥ ಕ್ವಶನ್ಸು. ನಾನೇನು ಜಾಸ್ತಿ ತಗೊಳ್ಳಲ್ಲ, ಒಂದು 3 ಕ್ವಶನ್ಸ್ ತಗೋತೀನಿ ಇದರಲ್ಲಿ. ಸೊ ಡಿಸ್ಕಸ್ ಮಾಡಿ ಈಗ. ಸೊ ಲಾಸ್ಟ್ ಟೈಮ್ ನೀವು ಒಂದು ಕ್ವಶನ್ ಡಿಸ್ಕಸ್ ಮಾಡಿದ್ವಿ ನಾವು, ಇನ್ನು ಮಿಕ್ಕಿದ 3, ಯಾಕಂದರೆ 4 ಕ್ವಶನ್ 4 ಮಾರ್ಕ್ಸ್ ಅಲ್ವಾ. ಸೊ ಈ ಟಾಪಿಕಿಂದ ನಿಮಗೆ 4 ಕ್ವಶನ್ನೇ ಕೇಳಿರೋದು. ಸೊ 4 ಕ್ವಶನ್ ಈ ಟಾಪಿಕಲ್ಲಿ ಮುಗಿದೋಗಿದೆ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದು, ಈ ಟಾಪಿಕ್ಸಲ್ಲಿ ಕೇಳ್ಬೋದು ಕ್ವಶನ್, ಯಾವುದು ಇವಾಗ ಮಾಡ್ತಕ್ಕಂಥ ಕ್ವಶನ್ಸು, ಅರ್ಥ ಆಯ್ತಾ. ಓಕೆ, ಸೊ ವಿ ಕ್ಯಾನ್ ಮೂವ್ ಫಸ್ಟ್ ಕ್ವಶನ್. ಸೊ ಇದು ಸೆಕೆಂಡ್ ಕ್ವಶನ್. ಆ್ಯಕ್ಚುಲಿ ಫಸ್ಟ್ ಕ್ವಶನ್ ನಾವು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ ಕ್ವಶನ್ನು. ಸೊ ಕ್ವಶನ್ ಏನಪ್ಪ ಅಂದರೆ, ದಿ ಕನ್ಸಲ್ಟೆಂಟ್ಸ್, ನೋಡಿ, ದಿ ಕನ್ಸಲ್ಟೆಂಟ್ ಹೂ ಅಪಾಯಿಂಟ್ ಟು ಕ್ಯಾರಿ ಔಟ್ ದಿ ಪ್ರಾಜೆಕ್ಟ್ ವರ್ಕ್, ಅವ್ರನ್ನ ಏನಂತ ಕರಿತೀವಿ ಅಂದರೆ, ಲೈಕ್ ಯಾವ ಟೈಪ್ ಆಫ್ ಕನ್ಸಲ್ಟೆಂಟ್ ಆಗಿರ್ತಾರೆ ಅವರು. ಒಂದು ಕ್ವಶನ್, ಡೈರೆಕ್ಟ್ ಕ್ವಶನ್, ಸಿಂಪಲ್ ಕ್ವಶನ್ನು. ದಿ ಕನ್ಸಲ್ಟೆಂಟ್ ಹೂ ಅಪಾಯಿಂಟೆಡ್ ಟು ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ವರ್ಕ್ ಅಂದರೆ ಒಂದು ಪ್ರಾಜೆಕ್ಟ್ ವರ್ಕನ್ನು ಮಾಡೋದಕ್ಕೆ ನಾವು ಕೆಲವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಏನಕ್ಕೆ, ವರ್ಕ್ ಮಾಡೋದಕ್ಕೆ. ಆ ಥರ ಕನ್ಸಲ್ಟೆಂಟ್ಸ್ನ ನಾವು ಏನಂತ ಕರಿತೀವಿ, ಅಂತ ಕ್ವಶನ್. ಸೊ ಫಸ್ಟ್ನೇದು ಬಂದು ಕಾಂಪೌಂಡ್ ಹೌಸ್ ಕನ್ಸಲ್ಟೆಂಟ್ಸ್, ಇನ್ ಹೌಸ್ ಕನ್ಸಲ್ಟೆಂಟ್ಸ್, ಔಟ್ ಹೌಸ್ ಕನ್ಸಲ್ಟೆಂಟ್ಸ್, ಬ್ರಿಡ್ಜ್ ಕನ್ಸಲ್ಟೆಂಟ್ಸ್.
ಸೊ ಯಾರಾದರೂ ಆನ್ಸರ್ ಮಾಡ್ತೀವಿ ಸರ್ ನಾವು ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ನಿಮ್ಗೆ ಅನಿಸಿದ್ರೆ ಸೊ ಹ್ಯಾಂಡ್ ರೈಸ್ ಮಾಡಿ, ಐ ವಿಲ್ ಗಿವ್ ಎನ್ ಆಕ್ಸೆಸ್. ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು ನೀವು, ಆಪ್ಷನ್ ಇದೆ ನಿಮ್ಗೆ ಅನ್ಮ್ಯೂಟ್ ಮಾಡೋಕ್ಕೆ. ಸೊ ಜಸ್ಟ್ ಗಿವ್ ಎ ಮಿನಿಟ್. ಓಕೆ, ಈಗ ಮೆಸೇಜ್ ಮಾಡೋಕ್ಕೆ ಆಕ್ಸೆಸ್ ಕೊಟ್ಟಿದ್ದೀನಿ ನೋಡಿ. ನೋಡಿ ಈಗ ಔಟ್ಸೋರ್ಸ್ ಕನ್ಸಲ್ಟೆಂಟ್. ಕನ್ಸಲ್ಟೆಂಟ್ ಔಟ್ಹೌಸ್ ಅಂದ್ರೆ ಒಂದೇ, ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಅಂದ್ರೆ ಒಂದೇ, ಹೌದಲ್ವಾ? ಸೊ ನಿಮಗೆ ನಿನ್ನೆ ನಾವು ಡಿಸ್ಕಸ್ ಮಾಡೋವಾಗ ಹೇಳಿದ್ದೀವಿ, ಆರ್ ಯು ಕ್ಯಾನ್ ಕಾಲಿಂಗ್ ಇಟ್ ಆಸ್ ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಅಂತಾನು ಕರಿತೀವಿ ನಾವು. ಓಕೆ ಓಕೆ, ಸೊ ಎಷ್ಟು ಜನ ಇದು ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಇದು ಬೇರೆ ಯಾರು ಆಪ್ಷನ್ ಆನ್ಸರ್ ಹೇಳ್ತೀರಾ? ಸೊ ಬರೀ ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಏನಾ? ಬೇರೆ ಯಾರಾದ್ರೂ ಆನ್ಸರ್? ಎನಿ ಒನ್? ಓಕೆ, ಸೊ ರೈಟ್ ಆನ್ಸರ್ ಈಸ್ ಕಾವೇರಿ ಟೆಲಿಂಗ್ ಸೇಮ್ ಆನ್ಸರ್. ಸೊ ಕನ್ಸಲ್ಟೆಂಟ್ಸ್ ನಾವೇನು ಕರಿತೀವಿ? ಸೊ ದಿ ಕನ್ಸಲ್ಟೆಂಟ್ಸ್ ಹೂ ಅಪಾಯಿಂಟೆಡ್ ಟು ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ವರ್ಕ್ಸ್, ಅವ್ರನ್ನೇ ನಾವೇನು ಕರಿತೀವಿ? ಔಟ್ ಹೌಸ್ ಕನ್ಸಲ್ಟೆಂಟ್ಸ್ ಅಂತ ಕರಿತೀವಿ. ಸೊ ಔಟ್ಸೈಡ್ ಕನ್ಸಲ್ಟೆಂಟ್ಸ್ ನಾನು ನಿಮ್ಗೆ ಹೇಳಿದ್ದೆ, ಜಸ್ಟ್ ಬ್ರೀಫ್ ಆಗಿ ಸ್ವಲ್ಪ ಹೇಳಿದ್ದೆ ನಿಮ್ಗೆ, ಏನು ಇನ್ ಹೌಸ್ ಕನ್ಸಲ್ಟೆಂಟ್ಸ್ಗೂ ಮತ್ತೆ ಔಟ್ಸೈಡ್ ಕನ್ಸಲ್ಟೆಂಟ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು. ಸೊ ಇನ್ ಹೌಸ್ ಕನ್ಸಲ್ಟೆಂಟ್ಸ್ ಅಂದರೆ ಒಂದು ಯಾವುದೋ ಒಂದು ಆರ್ಗನೈಸೇಷನ್ ತಗೊಂಡಾಗ ಆ ಆರ್ಗನೈಸೇಷನ್ ಒಳಗಡೆ ಆಲ್ರೆಡಿ ಇರ್ತಕ್ಕಂಥವ್ರು ಅವರೇನೋ ಮತ್ತೆ ಅಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು. ಸೊ ಆಲ್ರೆಡಿ ಇರ್ತಕ್ಕಂಥವ್ರನ್ನೇ ನಾವೇನಾದರೂ ಲೈಕ್ ಒಂದು ಕನ್ಸಲ್ಟೆಂಟ್ಸ್ ನಾವು ತಗೊಂಡ್ರೆ ಅವ್ರನ್ನ ಇನ್ ಹೌಸ್ ಅಂತ ಕರ್ತೀವಿ. ಅದು ಔಟ್ಸೈಡ್ ಅಂದರೆ ಸೊ ನಾವೇನು ಮಾಡ್ತೀವಿ, ಔಟ್ಸೈಡಿನ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಒಂದು ವರ್ಕ್ ಮಾಡೋದಕ್ಕೆ. ಓಕೆ, ಸೊ ಇವನ್ನ ನಾವು ಏನಕ್ಕೆ ಸ್ಪೆಷಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ? ಫಾರ್ ದ ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ವರ್ಕ್. ಓಕೆ, ಯಾವತ್ತು ನಮ್ಮಲ್ಲಿ ಯಾರಾದರೂ ಇನ್ ಹೌಸ್ ಏನು ಕನ್ಸಲ್ಟೆಂಟ್ಸು ಇನ್ಕೇಪಬಲ್ ಇದ್ದಾಗ, ಓಕೆ, ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು? ಔಟ್ಸೈಡ್ ಕನ್ಸಲ್ಟೆಂಟ್ಸನ್ನು ತಗೋತೀವಿ. ಓಕೆ, ಇವನ್ ಇನ್ನೊಂದು ಹೇಳಿದೆ ನಿಮಗೆ, ಫಾರಿನ್ ಕನ್ಸಲ್ಟೆಂಟ್ಸ್ ಅಂತ. ಸೊ ಫಾರಿನ್ ಕನ್ಸಲ್ಟೆಂಟ್ಸ್ ಮತ್ತು ಲೋಕಲ್ ಕನ್ಸಲ್ಟೆಂಟ್ಸ್ ಅಂತಲೂ ಹೇಳಿದೆ ನಿಮಗೆ, ಹೌದಾ? 4 ಟೈಪ್ಸ್ ಹೇಳಿದೆ ನಿಮಗೆ. ಸೊ ಇನ್ ಹೌಸ್, ಔಟ್ ಹೌಸ್ ಆ್ಯಂಡ್ ಫಾರಿನ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಲೋಕಲ್ ಕನ್ಸಲ್ಟೆಂಟ್ಸ್. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಲೈಕ್ ಲೋಕಲ್ ಅಂದರೆ ನಾವು ಎಕ್ಸಾಂಪಲ್ ನಿಮಗೆ ಇಂಡಿಯಾ ಅಂತ ತಗೊಂಡಾಗ, ಸೊ ವಿತಿನ್ ಅವ್ರ ಇಂಡಿಯನ್ ಕಂಟ್ರಿ ಒಳಗಡೆ ಇರ್ತಕ್ಕಂಥ ಯಾರಾದರೂ ಎಂಪ್ಲಾಯ್ಸನ್ನು ಯಾವುದೋ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ನಾವೇನಾದ್ರು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಲೋಕಲ್ ಕನ್ಸಲ್ಟೆಂಟ್ಸ್ ಕರಿತೀವಿ. ಫಾರಿನ್ ಕನ್ಸಲ್ಟೆಂಟ್ಸ್ ಅಂದರೆ ಲೈಕ್ ಬೇರೆ ದೇಶದಿಂದ ಆ ಒಂದು ವರ್ಕ್ಗೋಸ್ಕರ ಅವ್ರನ್ನ ತಗೊಂಬಂದು ವರ್ಕ್ ಮಾಡಿಸ್ತಾರೆ, ಅದನ್ನು ನಾವು ಫಾರಿನ್ ಕನ್ಸಲ್ಟೆಂಟ್ಸ್ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಈಸ್ ಔಟ್ ಹೌಸ್ ಕನ್ಸಲ್ಟೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇದು ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ DCET ಕ್ವಶನ್ ಇದು ಸಹನು. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್, ಯಾವುದರ ಒಂದು ಕಾಂಬಿನೇಷನ್ ಅಂತ ಕ್ವಶನ್ ಕೇಳಿದೆ. ಸಿಂಪಲ್ ಕ್ವಶನ್ ಇದು ನೋಡಿ. ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸ್ ಇರ್ತದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ, ಮತ್ತು ಓನ್ಲಿ ಹ್ಯೂಮನ್ ರಿಸೋರ್ಸ್ ಇರುತ್ತಾ ಅಥವಾ ಓನ್ಲಿ ನಾನ್ ಹ್ಯೂಮನ್ ರಿಸೋರ್ಸ್ ಇರುತ್ತಾ, ಆ್ಯಂಡ್ ನೋ ರಿಸೋರ್ಸ್ ಅಟ್ ಆಲ್, ರಿಸೋರ್ಸ್ ಅವಶ್ಯಕತೆ ಇಲ್ಲ ಅಂತ ಇವ್ರಿಗೆ, ಅಂದರೆ ಸಂಪನ್ಮೂಲಗಳ ಅವಶ್ಯಕತೆ ಇಲ್ಲ. ಸೊ ಯಾವುದು 4ರಲ್ಲಿ ಯಾವುದು ನಾವು ಕರೆಕ್ಟ್ ತಗೋಬೋದು? ಅನ್ಮಿಟ್ ಮಾಡಿ ಕೇಳಬಹುದು, ಆನ್ಸರ್ ಮಾಡಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ಆಮೇಲೆ ನಾನ್ ಹ್ಯೂಮನ್ ರಿಸೋರ್ಸ್ ಅಂತ ಏನಿರ್ಬೋದು ಅಂದರೆ, ಈಗ ನೋಡಿ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಏನು? ಎಂಪ್ಲಾಯ್ಸ್ ಏನು ನಾವು ತಗೋತೀವಲ್ಲ, ಎಂಪ್ಲಾಯ್ಸನ್ನ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಸೊ ನಾನ್ ಹ್ಯೂಮನ್ ರಿಸೋರ್ಸ್ ಅಂದರೆ ಲೈಕ್ ಅಮೌಂಟನ್ನು ಸಪ್ಲೈ ಮಾಡೋದು, ಮೆಟೀರಿಯಲ್ಸನ್ನು ಕೊಡ್ತಕ್ಕಂಥದ್ದು, ಅರ್ಥಾತ್ ಇವೆಲ್ಲ ನಿಮಗೆ ನಾನ್ ಹ್ಯೂಮನ್ ರಿಸೋರ್ಸಲ್ಲಿ ಬರ್ತದೆ. ಆಯಿತಾ? ಸೊ ಆನ್ಸರ್ ಮಾಡಿ ನೋಡೋಣ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ human and non-human resources. ಆಮೇಲೆ ನೀವು ಚಾಟ್ ಮಾಡೋದು ನನಗೆ ಗೊತ್ತಾಗಲ್ಲ, ಬಿಕಾಸ್ ನಾನು ಇಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಚಾಟಿಂಗ್ಸು ನನಗೆ 100% ಗೊತ್ತಾಗಲ್ಲ. ಓಕೆ, ಸೊ ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಆ್ಯಂಡ್ ಆನ್ಸರ್ ದಿ ಕ್ವಶನ್. ಸೊ ತಪ್ಪಿರಲಿ ಕರೆಕ್ಟ್ ಇರಲಿ, ನೋ ಅಟ್ಲೀಸ್ಟ್ ನಿಮ್ಗೊಂದು ಧೈರ್ಯ ಬರ್ತದೆ, ಏನೋ ನಾವು ಆನ್ಸರ್ ಮಾಡ್ತಿದ್ದೀವಿ, ನೆಕ್ಸ್ಟ್ ಟೈಮು ನಿಮಗೆ ಕ್ವಶನ್ ಕೇಳೋಕ್ಕೂ ಒಂದು ಧೈರ್ಯ ಬರ್ತದೆ. ಸೊ ಇದೇ ಅಂದರೆ ಏನು, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಈ ಥರ ಲೈಕ್ ಕೆಲವರು ಏನು ಮಾಡ್ತಾರೆ, ಅರ್ಥ ಆಗದೆ ಇದ್ರು ಸುಮ್ಮನೆ ಗೂಬೆಗಳ ಥರ ಕುತ್ಕೊಂಡೇ ಇರ್ತಾರೆ. ನೋ ಆ ಥರ ಅಲ್ಲ.
ನಮಗೆ ಏನಪ್ಪ ಅಂದರೆ ಅರ್ಥ ಆಗಬೇಕು, ಕ್ಲಿಯರಾಗಿ ಅರ್ಥ ಆಗಿದೆಯಿಲ್ಲ, ಸುಮ್ಮನೆ ಡಿ ಸಿ ಟಿ ಕ್ಲಾಸಸ್ ಕೇಳೋದಲ್ಲ, ಇಲ್ಲ ಥಿಯರಿ ಕ್ಲಾಸಸ್ ಕೇಳೋದಲ್ಲ. ಸೊ ದರ್ ಇಸ್ ನೋ ಯೂಸ್ ಇರೋದಿಲ್ಲ ಅದರಿಂದ ನಿಮಗೆ, ನೋ ಯೂಸ್. ಸುಮ್ಮನೆ ಏನು ಮಕ್ಕಿ ತಗೊಳ್ಳೋದು ಹೋಗೋದು ಅನ್ನೋ ಥರ ಇರಬಾರ್ದು. ಅಟ್ಲೀಸ್ಟ್ ಆ ಕಾನ್ಸೆಪ್ಟಿಂದ ನನಗೇನಾಗಿ ಅರ್ಥ ಆಗಿದೆ. ಎಕ್ಸಾಂಪಲ್, ಈಗ ನಾಳೆ ನೀವು ಯಾವುದಾದ್ರು ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ ಅನ್ಕೊಳ್ಳಿ. ಸೊ ನೀವು ಯಾವುದಾದ್ರು ಪ್ರಾಜೆಕ್ಟನ್ನು ಫ್ಯೂಚರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆದ್ರೆ ಅನ್ಕೊಳ್ಳಿ. ಸೊ ನೀನು ಪ್ರಾಜೆಕ್ಟ್ ಮ್ಯಾನೇಜರ್ ಆದರೆ ಯಾವ ರೀತಿ ಮಾಡ್ತೀಯ ಅನ್ನೋ ಲೆವೆಲಲ್ಲಿ ಇರ್ಬೇಕು ನೀನು. ಅದನ್ನು ನೀವು ನೀನೇ ಅದರಲ್ಲಿ ಲೈಕ್ ನಾನೇನಪ್ಪ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದಾಗ ಮಾತ್ರ ನಿನಗೆ ಒಂದು ಅರ್ಥ ಆಗುತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ನ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ. ಸೊ ಆ ಥರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ಆದರೆ, ಸೊ ನಾನು ಹೇಳಿದ್ದೆ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಏನೇನು ವಾಟ್ ಇಟ್ ಇನ್ಕ್ಲೂಡ್ಸ್ ಅಂತ ಹೇಳಿದ್ದೆ ನಿಮಗೆ. ಅಲ್ಲಿ ನಿಮಗೆ ಆ್ಯಕ್ಚುಲಿ ಇದಿದೆ. ಸೊ ಆ್ಯಸ್ ಫರ್ ಕಾವೇರಿ ಹೇಳಿದೆ ಏನಪ್ಪ ಅಂದರೆ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್ ಎರಡು ಬೇಕು ಸಾರ್ ಅಂತ ಹೇಳಿದ್ದಾಳೆ. ಹೌದಾ? ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ಸೊ ಆ್ಯಕ್ಚುಲಿ ಇಟ್ಸ್ ಎ ರೈಟ್ ಆನ್ಸರ್ ಓನ್ಲಿ, ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ಸೊ ಕರೆಕ್ಟ್ ಆನ್ಸರ್ ಇಸ್ ಎ, ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ಓಕೆ, ಥರ್ಡ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್ ನೋಡಿಯಪ್ಪ, ಸಿಂಪಲ್ ಕ್ವಶನ್ ಇದು. ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ಇದು ಯಾವ ಟಾಪಿಕ್ ಮೇಲೆ ತಗೊಂಡಿದ್ದಾನೆ ಕ್ವಶನ್ನು? ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್. ಆ ಟಾಪಿಕ್ ಮೇಲೆ ತಗೊಂಡಿದ್ದಾರೆ ಒಂದು ಕ್ವಶನ್ ನೋಡಿ, 1 ಮಾರ್ಕ್ಸ್. ಈಸಿ ಕ್ವಶನ್. ಯಾವುದ್ರಲ್ಲಿ ಕೇಳಿರೋದು ಇದು? DCET 2023 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಏನು? ಪ್ರಾಜೆಕ್ಟ್ ಲೈಕ್ ಬಿಲ್ಡಿಂಗ್ ಎ ಹಾಸ್ಪಿಟಲ್, ಪಾರ್ಕ್, ಪ್ಲೇ ಗ್ರೌಂಡ್, ಗೋರ್ಮೆಂಟ್ ಪ್ರಾಜೆಕ್ಟ್ಸ್. ನೋಡಿ ತಲೆಯಲ್ಲಿ ಇಲ್ಲ, ನಾನು ಹೇಳಿದ್ದೆ ನಿಮಗೆ, ಗೋರ್ಮೆಂಟ್ ಪ್ರಾಜೆಕ್ಟ್ಸ್ ಲೈಕ್ highway construction are the example of which type of projects, whether it is social need projects, customer needs project, or market need project, or ecological need project. ಒಂದು ಯೋಚನೆ ಮಾಡಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಯಾವತ್ತೂ ಅಷ್ಟೇ ಯಾವ್ದ್ರ ಪರವಾಗಿರ್ತದೆ, ಇದನ್ನೊಂದು ನೀವು ಅಟ್ಲೀಸ್ಟ್ ಹೈಲೈಟ್ ಮಾಡ್ಕೊಂಡ್ರೆ ಸಾಕು. ಸೋಷಿಯಲ್ ನೀಡ್ಸ್. ವೆರಿ ಗುಡ್. ಸೋಷಿಯಲ್ ನೀಡ್ಸ್ ಇರ್ತದೆ ಯಾವತ್ತೂ ಅಷ್ಟೇ, ಹೌದಲ್ವಾ? ಅಂದರೆ ಸಮಾಜ ಇದನ್ನು ಬಯಸ್ತಾ ಇರುತ್ತೆ, ಸಮಾಜಕ್ಕೋಸ್ಕರ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಇದು. ಅರ್ಥ ಆಯ್ತಾ? ಸೊ ಇದು ಯಾವುದೊಂದು ಕಸ್ಟಮರ್ ನೀಡ್ ಇರೋದಿಲ್ಲ, ಇಲ್ಲ ಮಾರ್ಕೆಟ್ ನೀಡ್ ಇರೋದಿಲ್ಲ, ಎಕಲಾಜಿಕಲ್ ನೀಡ್ ಇರೋದಿಲ್ಲ. ಎಕಲಾಜಿಕಲ್ ನೀಡ್ ಬರುತ್ತೆ ಯಾವಾಗ? ಲೈಕ್ ಓನ್ಲಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದರೂ ಪ್ರಾಜೆಕ್ಟ್ಸನ್ನು ನಾವು ಕೈಗೊಂಡು ಕೊಟ್ಟಾಗ ಮಾತ್ರ ನಮಗೇನು ಬರುತ್ತೆ? ಎಕಲಾಜಿಕಲ್ ನೀಡ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಇಸ್ ಸೋಷಿಯಲ್ ನೀಡ್ಸ್. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ DCET ಲಾಸ್ಟ್ ಟೈಮು. ಸೊ ಇದು ಅಲ್ಲಿಗೆ 4 ಕ್ವಶನ್ ನಾವು ತಗೊಂಡ್ಬಿಟ್ಟಿದ್ದೀವಿ. ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ 4 ಕ್ವಶನ್ ನಾವು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಲಾಸ್ಟ್ ಪಾರ್ಟ್ 1 ಅಲ್ಲಿ ನಿಮಗೆ ಒಂದು ಕ್ವಶನ್ ತಗೊಂಡಿದ್ದೀನಿ, ಪಾರ್ಟ್ 3 ಅಲ್ಲಿ ಮಿಕ್ಕಿದ 3 ಕ್ವಶನ್ಸ್ ಅನ್ನು ತಗೊಂಡಿದ್ದೀನಿ. ಬಿಕಾಸ್ ಪಾರ್ಟ್ 2 ಅಲ್ಲಿ ಈ ಟಾಪಿಕ್ಸ್ ಎಲ್ಲ ಕವರ್ ಆಗಿದೆ, ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಎರಡರಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ನಾವು. ಯಾವುದು ನೆಕ್ಸ್ಟ್ ಟಾಪಿಕ್? ನಮ್ಮದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಾಟ್ ಆರ್ ದ ಕ್ವಾಲಿಫಿಕೇಶನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್? ಸೊ ಇದನ್ನು ನಾನು ಎಸ್ಟರ್ಡೇ ಡಿಸ್ಕಸ್ ಮಾಡಿರಲಿಲ್ಲ ನಿಮಗೆ. ಸೊ ಅದನ್ನು ಜಸ್ಟ್ ಎಲ್ಲಿ ನಾನು ಸ್ಟಾಪ್ ಮಾಡಿದೆ ಅಲ್ಲಿಂದನೇ ತಗೋತಾ ಇದ್ದೀನಿ ನಾನು. ಕ್ವಾಲಿಫಿಕೇಶನ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ನ ಸೊ ಅದನ್ನು ಸಹ ವೆರಿ ಇಂಪಾರ್ಟೆಂಟ್. ಕ್ವಾಲಿಫಿಕೇಶನ್ ಏನು ಅಂತ? ಸೊ ಬ್ಯಾಚುಲರ್ ಡಿಗ್ರಿ ಇನ್ ಬಿಸ್ನೆಸ್. ನೋಡಿ, ಬ್ಯಾಚುಲರ್ ಡಿಗ್ರಿ ಇನ್ ಬಿಸ್ನೆಸ್. ಸೊ ಇನ್ನೊಂದೇನು ಕರಿಬೋದು ನಾವು? ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆರ್ ಇಂಜಿನಿಯರಿಂಗ್. ಈವನ್ ಇಂಜಿನಿಯರಿಂಗ್ ನೋಡಿ, ನೀವು ಏನಾದರೂ ಇಂಜಿನಿಯರಿಂಗ್ ಮಾಡಿದ್ರೆ ಅನ್ಕೋ, ಸೊ ದೇ ಆರ್ ಆಲ್ಸೋ ಎಲಿಜಿಬಲ್ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ತಗೋಬೋದು. ಸರ್ ಎಲ್ಲೆಲ್ಲಿ ತಗೋಬೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀನು BE ಮಾಡಿದ್ರೆ ಅನ್ಕೊಳ್ಳಿ, BE ಮೀನ್ಸ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ನೀನೇನಾದರೂ ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ಕೊಳ್ಳಿ. ಓಕೆ, ಮೆಕ್ಯಾನಿಕಲ್ ಇಂಜಿನಿಯರ್ ಆದರೆ ಏನು ಮಾಡ್ತೀರಾ? ಲೈಕ್ ಯಾವುದಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ಅನ್ಕೊಳ್ಳಿ. ಅಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ, ಯಾವುದಾದ್ರೂ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಈ ಥರ ಮಾಡ್ಬೋದು. ಸಪೋಸ್ ನೀವೇನಾದರೂ ಈಗ ಸಿವಿಲ್ ಇಂಜಿನಿಯರ್ ಆದರೆ ಅನ್ಕೊಳ್ಳಿ. ಸೊ ಸಿವಿಲ್ ಇಂಜಿನಿಯರ್ ನಿಮ್ಗೆ ಸುಮಾರು ಪ್ರಾಜೆಕ್ಟ್ಸ್ ಗೊತ್ತಿದೆ ನಿಮ್ಗೆ. ಯಾವುದು ಫಾರ್ ಎಕ್ಸಾಂಪಲ್ ನಾನು ಯಾವುದು ಸಿಂಪಲ್ ಯಾವುದಾದ್ರು ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ಕೊಳ್ಳಿ, ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನೀನೊಬ್ಬ ಗೌರ್ಮೆಂಟ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನು ಮಾಡ್ತಾರೆ, ಆ ಒಂದು ಪ್ರಾಜೆಕ್ಟ್ನ ನೀವೇ ಲೈಕ್ ಹೆಡ್ ಆಗಿರೋದ್ರಿಂದ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ತಗೊಂಡು ಆ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಸೊ ಈ ಥರ ಏನಪ್ಪ ಅಂದರೆ ಬ್ಯಾಚುಲರ್ ಇನ್ ಬಿಸ್ನೆಸ್, ಈವನ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳು ಮಾಡ್ಬೋದು, ಆ್ಯಂಡ್ ಈವನ್ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥವ್ರು ಮಾಡ್ಬೋದು, ಆ್ಯಂಡ್ ಈವನ್ ಬ್ಯಾಚುಲರ್ ಇನ್ ಇಂಜಿನಿಯರಿಂಗಲ್ಲಿ ಮಾಡ್ಬೋದು. ಸೊ ಈ ಥರ ಡಿಗ್ರಿ ಇರ್ತಕ್ಕಂಥವ್ರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗೋದಕ್ಕೆ ಎಲಿಜಿಬಲ್. ಸೊ ದೀಸ್ ಪೀಪಲ್ಸ್ ಆರ್ ದ ಎಲಿಜಿಬಲ್ ಅಂತ ತಗೋತೀವಿ. ಸೊ ಎಲಿಜಿಬಲ್ ಫಾರ್ ಆಸ್ ಎ PM, ಆರ್ PM ಮೀನ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್
ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರೊಫೆಷನಲ್ ಅಂದರೆ ಲೈಕ್ ಏನು PMP ಅಂತ ಕರಿತೀವಿ ನಾವು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಸರ್ಟಿಫಿಕೇಶನ್ ಈಸ್ ರೆಕಮೆಂಡೆಡ್ ಅಂತಿದೆ. ಅಂದರೆ ಯಾರಾದರೂ ಈಗ PM ಲೈಕ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ನ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ನೀವು ಮಾಡಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ನಾರ್ಮಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಕಂಪ್ನಿ ಸಾಫ್ಟ್ವೇರಲ್ಲಿ ನೀವು ತಗೊಳ್ಳೋದಾದ್ರೆ, ಸೊ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಮಗೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಯಾರಾದರೂ ಒಬ್ಬರು. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ ಆ್ಯಂಡ್ ಸೂಪರ್ವೈಸರ್ ಇರ್ತಾರೆ, ಟೀಮ್ ಲೀಡ್ ಇರ್ತಾರೆ, ಈ ಥರ ಇರ್ತಾರೆ. ಯಾರಾದರೂ ಒಬ್ಬ PM ಆಗಿ ಪ್ರಮೋಷನ್ ಆಗಬೇಕಾದ್ರೆ ಅವರು PMP ಅನ್ನೋ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ ಅಂತೇಳಿ ಒಂದು ಸರ್ಟಿಫಿಕೇಟನ್ನು ಮಾಡಿಕೊಂಡ್ರೆ ಅವ್ರಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ಲೈಕ್ ಗ್ರೇಡ್ ಪಾಯಿಂಟ್ಸ್ ಥರ ಇರುತ್ತೆ. ಓಕೆ, ಗ್ರೇಡ್ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಇವರಿಗೆ. ಅರ್ಥ ಆಯ್ತಾ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ನೀಡೆಡ್ ಟು ಕ್ವಾಲಿಫೈ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್ ಸ್ಕಿಲ್ಸ್ ಏನಿರಬೇಕು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಲೈಕ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಳುವಾಗ ನಿಮ್ಗೆ ಹೇಳಿದ್ದೆ ನಾನು. ಸೊ ಏನೇನು ಸ್ಕಿಲ್ಸ್ ಇರಬೇಕು ಅವರಲ್ಲಿ ಅಂತೇಳಿ. ಬಟ್ ಏನಪ್ಪ ಅಂದರೆ ಆದರೂ ಸಹ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಅವ್ರಿಗೇನಪ್ಪ ಅಂದರೆ ಫಸ್ಟು ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫಾರ್ಮಲ್ ಮ್ಯಾನೇಜ್ಮೆಂಟ್ ಮೆಥಡಾಲಜೀಸ್. ಓಕೆ, ಅಂದರೆ ಏನು ಗೊತ್ತಾ, ನಾರ್ಮಲ್ ಆಗಿ ನೀವು ಫಾರ್ ಎಕ್ಸಾಂಪಲ್ಲು ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪ್ರಾಜೆಕ್ಟ್ ತಗೊಳ್ಳಿ. ಓಕೆ, ಆಮೇಲೆ ಇನ್ನೊಂದು ಯಾವುದಾದ್ರು ಇದೇನೇ ತಗೊಂಡ್ರೆ ನಿಮಗೆ ಕೆಲವು ಸೆಟ್ ಆಫ್ ಪ್ರೊಸೀಜರ್ ಇದ್ದೇ ಇರ್ತದೆ. ಲೈಕ್ ನೀವು ಈ ಥರ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕು, ಈ ಥರ ಲೈಕ್ ಪ್ಲಾನಿಂಗನ್ನು ಮಾಡ್ಕೋಬೇಕು. ಅಂದರೆ ಲೈಕ್ ಯಾಕೆ ಇದು ಬರುತ್ತೆ, ಪ್ರೀವಿಯಸ್ಲಿ ಆಲ್ರೆಡಿ ನಾವು ಪ್ರಾಜೆಕ್ಟ್ ಆ ಥರ ಟೈಪ್ ಪ್ರಾಜೆಕ್ಟನ್ನು ಮಾಡಿರ್ತೀವಿ. ನಾವು ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನೇ ನಾವು ಮೆಥಡಾಲಜೀಸ್ ಅಂತ ಕರಿತೀವಿ. ಲೈಕ್ ಒಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ಗೆ ಹೋಗುವಾಗ ನಾವೇನು ಮಾಡ್ತೀವಿ, ಓಲ್ಡ್ ನಾವು ಪ್ರಾಜೆಕ್ಟಲ್ಲಿ ಯಾವ ಮೆಥಡ್ಸನ್ನು ಒಳ್ಳೆ ಬೆಸ್ಟ್ ಮೆಥಡ್ಸನ್ನು ತಗೊಂಡಿರ್ತೀವೋ ಅದನ್ನು ನ್ಯೂ ಪ್ರಾಜೆಕ್ಟಲ್ಲಿ ಸಹ ನಾವು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಅದರಿಂದನೇ ಅವನಿಗೇನಪ್ಪ ಅಂದರೆ ಈ ಶುಡ್ ಲೈಕ್ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫಾರ್ಮಲ್ ಮ್ಯಾನೇಜ್ಮೆಂಟ್ ಮೆಥಡಾಲಜೀಸ್ ಇರಬೇಕು ಅವನಲ್ಲಿ. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಲೈಕ್ ಪ್ರೂವನ್ ಎಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ ಕ್ರಿಯೇಟಿವ್ಲಿ ಅಂತಿದೆ. ಅಂದರೆ ಯಾವುದಾದ್ರು ಲೈಕ್ ಪ್ರಾಬ್ಲಮ್ಸ್ ಯಾವುದಾದ್ರು ಬಂತು ಅನ್ಕೊಳ್ಳಿ, ಅದನ್ನು ಲೈಕ್ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಎಂಪ್ಲಾಯೀಸ್ ಫಾರ್ ಎಕ್ಸಾಂಪಲ್ ಒಳಗಡೆ ಇರ್ತಕ್ಕಂಥ ಇನ್ನರ್ ಎಂಪ್ಲಾಯೀಸಲ್ಲಿ ಏನಾದರೂ ಸ್ವಲ್ಪ ಯಾರೋ ಒಂದು ಗಲಾಟೆ ಆಯಿತು. ಅರ್ಥ ಆಯ್ತಾ? ಅದಾದಮೇಲೆ ಇಲ್ಲ ಔಟ್ಸೈಡ್ ಏನಾದರೂ ನಮಗೆ ಯಾರು ಔಟ್ಸೋರ್ಸಿಂಗ್ ಕೊಡ್ತಕ್ಕಂಥ ಎಂಪ್ಲಾಯೀಸ್ ರಿಲೇಟೆಡ್ ಏನಾದರೂ ಗಲಾಟೆ ಆಯಿತು. ಅರ್ಥ ಆಯ್ತಾ? ಇಲ್ಲ ಮ್ಯಾನೇಜರ್ ಲೆವೆಲಲ್ಲಿ ಏನಾದರೂ ಗಲಾಟೆಗಳಾಯಿತು. ಈ ಥರ ಸ್ವಲ್ಪ ಪೇಷನ್ಸ್ ಆಗಿ ಅವನು ಏನು ಮಾಡಬೇಕು, ಎಲ್ಲನ ಸಾಲ್ವ್ ಮಾಡೋ ಥರ ಇರಬೇಕು ಅವನು. ಓಕೆ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋ ಲೆವೆಲಿಗೆ ಅವನಷ್ಟು ಕ್ರಿಯೇಟಿವ್ ಆಗಿರಬೇಕು. ನಾನು ಅದನ್ನು ಇನ್ನೊಂದು ಸಲ ಹೇಳಿದ್ದೆ ನಿಮಗೇನು, ಬಹುಮುಖಿ ವ್ಯಕ್ತಿತ್ವ ಆಗಿರಬೇಕು ಅಂತ ಹೇಳ್ತಾರೆ. ಬಹುಮುಖಿ ವ್ಯಕ್ತಿತ್ವ ಆಗಿರಬೇಕು ಯಾರು, ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ನಿಮ್ಗೆ ಹೇಳಿದ್ದೆ ನಾನು. ಸೊ ಎಷ್ಟೇ ನೀವು ಕ್ಲಾಸಸ್ಸನ್ನು ನೀವು ಕೇಳಿದ್ರೆ ಅರ್ಥ ಆಗುತ್ತೆ ಅವಾಗ. ಅರ್ಥ ಆಯ್ತಾ? ಈ ಥರ ಅವನಲ್ಲಿ ಇರ್ತಕ್ಕಂಥ ಒಳ್ಳೆ ಸ್ಕಿಲ್ಸ್ ಇರಬೇಕು. ಆ್ಯಂಡ್ ಆಲ್ಟ್ರಾ ಸ್ಪೆಷಲಿಸ್ಟ್ ಇನ್ ಕಮ್ಯುನಿಕೇಷನ್. ಸೊ ವೆರಿ ಗುಡ್ ಸಂವಹನ ಇರಬೇಕು ಅವನಲ್ಲಿ. ಕಮ್ಯುನಿಕೇಷನ್ ಅಂದರೆ ಏನು, ಸಂವಹನ, ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು. ಸೊ ಬಂದಿದ ತಕ್ಷಣ ಗದರೋದು ಎಂಪ್ಲಾಯೀಸ್ನ, ಇಲ್ಲ ಪ್ರಾಜೆಕ್ಟಲ್ಲಿ ಯಾವುದೋ ನೋಡಿ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತೇಳಿ BB ತಂದ್ಕೊಳ್ಳೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಎಂಪ್ಲಾಯೀಸ್ ಎಷ್ಟೇ ಸ್ಕಿಲ್ಡ್ ಇದ್ರೂ ಸಹ ಸಮ್ಟೈಮ್ಸ್ ತಪ್ಪು ಮಾಡ್ತಾರೆ. ಅವರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಈ ಥರ ಮಾಡಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಯಾವುದೋ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು, ಸಿವಿಲ್ ಇಂಜಿನಿಯರ್ ಬಂದರು, ಏನೋ ಒಂದು ಸ್ವಲ್ಪ ಹಂಪ್ಸ್ ಥರ ಕಾಣಿಸ್ತಪ್ಪ ನಿಮಗೆ ರೋಡ್, ಲೈಕ್ ನಾರ್ಮಲ್ ಇಲ್ದಿರ. ಸೊ ಅವ್ರನ್ನ ಸಿಕ್ಕಾಪಟ್ಟೆ ಬೈದು ಬಿಡೋದು, ಅವರು ಅದನ್ನು ತಗೊಳ್ಳೋದು, ವರ್ಕೆ ಬರಲ್ಲ ನಾವು ಅಂದ್ಬಿಡೋದು, ಈ ಥರ ಇರಬಾರ್ದು. ಅವ್ರನ್ನ ವಿಶ್ವಾಸ ತಗೊಂಡು ಅವ್ರನ್ನ ಲೈಕ್ ಕೂಲಾಗಿ ಮಾತಾಡಿ, ನೋಡಿ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಹೇಳಿದ್ರೆ ಸೊ ಅವ್ರು ನೆಕ್ಸ್ಟ್ ಟೈಮ್ ಮಾಡಲ್ಲ. ಆಮೇಲೆ ಒಂದು ವೇಳೆ 2 ಸಲ 3 ಸಲ ಮಾಡಿಲ್ಲ, ಆವಾಗ ನೀವು ಆ್ಯಕ್ಷನ್ ತಗೋಬೋದು. ಆಯ್ತಾ? ಸೊ ಅದರಿಂದನೇ ಆಲ್ಟ್ರಾ ಸ್ಪೆಷಲಿಟಿ ಇನ್ ಕಮ್ಯುನಿಕೇಷನ್, ಸಂವಹನ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಮಾತು ಹೇಳ್ತಾರಲ್ವ, ಸೊ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ, ಕೆಟ್ಟ ಮಾತಾಡಿದ್ರೆ ಕೆಟ್ಟ ಕೆಲಸ ಆಗುತ್ತೆ ಅನ್ನೋ ಥರ. ಸೊ ನೀವು ಯಾವತ್ತೂ ಅಷ್ಟೇ ಒಳ್ಳೆ ಕಮ್ಯುನಿಕೇಷನನ್ನು ಇಟ್ಕೊಂಡಿರ್ಬೇಕು. ಸೊ ವೆರಿ ಗುಡ್ ಕಮ್ಯುನಿಕೇಷನ್ ಅನ್ನು ನೀವು ಇಟ್ಕೊಂಡಿದ್ರೆ ಸೊ ಅವರು ವೆರಿ ಗುಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾರೆ. ಸೊ ದೀಸ್ ಆರ್ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ನೆಕ್ಸ್ಟ್ ನಾವು ಹೋಗೋದಾದರೆ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬರೋಣ. ಯೋಜನಾ ನಿರ್ವಹಣೆ ಉದ್ದೇಶಗಳೇನು? ಓಕೆ, ಯೋಜನಾ ನಿರ್ವಹಣೆಯ ಉದ್ದೇಶಗಳೇನಿರಬೇಕು? ಓಕೆ, ಆಬ್ಜೆಕ್ಟಿವ್ಸ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಯೋಜನಾ ನಿರ್ವಹಣೆ ಉದ್ದೇಶಗಳು. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನಪ್ಪ ಅಂದರೆ ದಿ ಸಕ್ಸಸ್ಫುಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಆಲ್ ಪ್ರಾಜೆಕ್ಟ್ ಪ್ರೊಸೀಜರ್ಸ್. ಅಂದರೆ ಆಲ್ ಪ್ರಾಜೆಕ್ಟ್ ಪ್ರೊಸೀಜರ್ಸ್ ಅಂದರೆ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ತಗೊಳ್ಳಿ, ಅಲ್ಲಿ ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ ನಾವು ಏನು ಫಾಲೋ ಮಾಡ್ತಾ ಇರ್ತಕ್ಕಂಥ ಪ್ರೊಸೀಜರ್ಸನ್ನು ಓಕೆ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದಾಗ ನಮಗೇನಿರುತ್ತೆ, ವಿ ನೀಡ್ ಟು ಡೆವಲಪ್ಮೆಂಟ್ ಮಾಡೋ ಆ ಒಂದು ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಮತ್ತು ಇಂಪ್ಲಿಮೆಂಟ್ ಮಾಡೋಕ್ಕೂ ಭಾಳ ಈಸಿ ಆಗುತ್ತೆ. ಹೌದಲ್ವಾ? ದಿ ಸಕ್ಸಸ್ಫುಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಆಲ್ ಪ್ರಾಜೆಕ್ಟ್ ಪ್ರೊಸೀಜರ್ಸ್ ಯಾವಾಗ ಮಾಡ್ಬೋದು ಇದನ್ನು? ಸೊ ಯಾವಾಗಪ್ಪ ಅಂದರೆ ನಾವು ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ.
ಓಕೆ. ಸೊ ಇದು ತಲೆಯಲ್ಲಿರಬೇಕು. ಸೊ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಸಕ್ಸಸ್ಫುಲ್ ಆಗಿ ನಾವು ಮಾಡ್ಬೋದು. ಸೊ ಎರಡನೇದು ಒಂದು ಪ್ರೊಡಕ್ಟಿವ್ ಗೈಡೆನ್ಸ್ ಅಂತಿದೆ. ಸೊ ಪ್ರೊಡಕ್ಟಿವ್ ಗೈಡೆನ್ಸ್ ಅಂದ್ರೆ ಏನು? ಒಂದು ಅತ್ಯುತ್ತಮವಾದ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಸಲಹೆಗಳನ್ನು ನಾವು ಕೊಡ್ಬೋದು ಇದ್ರ ಮುಖಾಂತರ. ಮತ್ತು ಅದೇ ರೀತಿ ಎಫಿಷಿಯೆಂಟ್ ಕಮ್ಯುನಿಕೇಷನ್. ಸೊ ನಮಗೆ ಏನು ಎಷ್ಟು ಅವಶ್ಯಕತೆ ಇದ್ದಷ್ಟು ಸಂವಹನ ನಮಗೆ ಒಳ್ಳೆ ಏನು ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ ಬರ್ತದೆ. ಆ್ಯಂಡ್ ಸೂಪರ್ವಿಷನ್ ಆಫ್ ದಿ ಪ್ರಾಜೆಕ್ಟ್ ಟೀಮ್. ಸೊ ಒಂದು ಪ್ರಾಜೆಕ್ಟ್ ಟೀಮನ್ನು ನಾವು ಈಸಿಯಾಗಿ ಸೂಪರ್ವಿಷನ್ ಮಾಡ್ಬೋದು. ಲೈಕ್ ಯಾರು ಮಾಡ್ತಾರೆ? ಸೂಪರ್ವೈಸರ್ಸ್ ಇರ್ತಾರೆ, ಅವರಲ್ವಾ? ಸೂಪರ್ವೈಸರ್ಸ್ ಇರ್ತಾರೆ, ಮತ್ತು ಟೀಮ್ ಲೀಡರ್ಸ್ ಇರ್ತಾರೆ. ಟೀಮ್ ಲೀಡರ್ಸನ್ನು ಒಂದೊಂದು ಟೀಮ್ ಲೈಕ್ ಒಂದೊಂದು ಲೈನ್ಗೆ ಒಂದೊಂದು ಲೀಡರ್ಸನ್ನು ಕೊಡ್ತಕ್ಕಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ವಿಸ್ಟಾನ್ ಕಂಪ್ನಿ ಇದೆ, ನೀವು ವರ್ಕ್ ಮಾಡಿದ್ರೆ ಸುಮಾರು ಜನ. ಸೊ ವಿಸ್ಟಾನ್ ಕಂಪ್ನಿಯಲ್ಲಿ ಏನು ಮಾಡ್ತಾರೆ? ಸುಮಾರು ಲೈನ್ಸ್ ಇದೆ, ಏನೋ ಸುಮಾರು ಡಿಪಾರ್ಟ್ಮೆಂಟ್ಸಲ್ಲಿ ಲೈನ್ಸ್ ಮುಖಾಂತರ ನೀವು ವರ್ಕ್ ಮಾಡ್ತೀರಾ. ಯಾವುದೋ ಒಂದು ಲೈನಲ್ಲಿ ವರ್ಕ್ ಮಾಡಿದ್ರೆ ಅನ್ಕೊಳ್ಳಿ, ಆ ಲೈನ್ಗೆ ಲೀಡರ್ ಒಬ್ರು ಇರ್ತಾರೆ. ಅವ್ರೇನು ಮಾಡ್ತಾರೆ? ಇವ್ರನ್ನ ಸೂಪರ್ವಿಷನ್ ಮಾಡ್ತಾರೆ. ಈ ಟೈಮ್ ಲೀಡರ್ನ ಯಾರು ಮಾತಾಡ್ತಾರೆ? ಮತ್ತು ಸೂಪರ್ವೈಸರ್ ಇರ್ತಾರೆ. ಈ ಸೂಪರ್ವೈಸರ್ ಹೆಡ್ ಆಗಿರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಈ ಥರ. ಸೊ ಒಂದ್ರ ಮೇಲೆ ಒಂದು ಲೈಕ್ ಸೂಪರ್ವಿಷನ್ ಮಾಡ್ಬೋದು ನಾವು ನೀಟಾಗಿ, ಯಾವತ್ತು ಒಂದು ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದ್ದರೆ. ನೆಕ್ಸ್ಟ್ ದಿ ಅಚೀವ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ದಿ ಅಚೀವ್ಮೆಂಟ್ಸ್ ಆಫ್ ದಿ ಪ್ರಾಜೆಕ್ಟ್ ಮೇನ್ ಗೋಲ್ ವಿತ್ ಇನ್ ದ ಗಿವನ್ ಕನ್ಸ್ಟ್ರೈಂಟ್ಸ್. ಅಂದರೆ ಏನು ನಾವು ಅನ್ಕೊಂಡಿರ್ತೀವೋ, ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಒಂದು ಎ ಅನ್ನೋ ಪ್ರಾಜೆಕ್ಟನ್ನು ನಾವು ಯಾವ ರೀತಿ ಮಾಡಬೇಕು, ಯಾವಾಗ ಇನಿಷಿಯೇಟ್ ಮಾಡಬೇಕು, ಯಾವಾಗ ಪ್ಲಾನಿಂಗ್ ಮಾಡಬೇಕು, ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಮತ್ತು ಪ್ಲಾನಿಂಗ್ ಮಾಡೋ ಟೈಮಲ್ಲಿ ನಾವೇನೇನು ಯಾವ ರೀತಿ ಪ್ಲಾನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾನ್ಸನ್ನು ಕೊಟ್ಟಿರ್ತೀವಿ. ಅರ್ಥಾಯ್ತಾ? ಲೈಕ್ ಟೀಮ್ ಇಷ್ಟೇ ಇರಬೇಕು, ಅದಾದಮೇಲೆ ಕಾಸ್ಟ್ ಇಷ್ಟೇ ಆಗಬೇಕು, ಅದಾದಮೇಲೆ ಒಂದು ಇಷ್ಟು ದಿನ ಒಳಗಡೆ ವಿತಿನ್ ಎ ಟೈಮ್ ಪೀರಿಯಡ್. ಸೊ ಆ ಟೈಮ್ ಪೀರಿಯಡ್ ಒಳಗಡೆ ಇದನ್ನು ಮುಗಿಸ್ಬೇಕು. ಆ್ಯಂಡ್ ವಾಟ್ ಇಸ್ ದ ಎಕ್ಸಾಕ್ಟ್ ಸ್ಕೋಪ್ ಏನದ್ರದ್ದು, ಆಯ್ತು. ಆಮೇಲೆ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಅದಾದಮೇಲೆ ಯಾವ ರೀತಿ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮಾಡಬೇಕು. ಸೊ ಅದಾದಮೇಲೆ ಫೈನಲ್ ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು. ಈ ಥರ ಏನು ನಾವು ಅಂದ್ಕೊಂಡಿರ್ತೀವೋ ಒಂದು ಪ್ರಾಜೆಕ್ಟಲ್ಲಿ ಮಾಡಬೇಕು ಅಂತೇಳಿ, ಪ್ರಾಪರ್ ಪ್ರಾಜೆಕ್ಟ್ಸ್ ಮೇನ್ ಗೋಲ್ ಅಂತ ಕರಿತೀವಿ ನೋಡಿ, ಅಂದರೆ ಮುಖ್ಯ ಗುರಿ. ಸೊ ಮುಖ್ಯ ಗುರಿಯನ್ನು ನಾವು ರೀಚ್ ಮಾಡೋದಕ್ಕೆ ವಿ ನೀಡ್ ವೆರಿ ಗುಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದಮೇಲೆ ನೋಡೋದಾದರೆ ಆಪ್ಟಿಮೈಸೇಷನ್ ಆಫ್ ದಿ ಅಲೋಕೇಟೆಡ್ ನೆಸೆಸರಿ ಇನ್ಪುಟ್ಸ್. ಸೊ ಅಂದರೆ ಆಪ್ಟಿಮೈಸೇಷನ್ ಅಂದ್ರೆ ಏನು? ಸ್ವಲ್ಪ ಕಡಿಮೆ ಮಾಡ್ಬೋದು. ಅಲೋಕೇಟೆಡ್ ನೆಸೆಸರಿ ಇನ್ಪುಟ್ಸ್ ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ಸ್ಗೆ ಇನ್ಪುಟ್ಸ್ ಬೇಕು ಅನ್ಕೊಳ್ಳಿ. ಸೊ ಅಂದರೆ ಇನ್ಪುಟ್ಸ್ ಅನ್ನೋದು ಬೇಕೇ ಬೇಕು. ಏನು? ಸಂಪನ್ಮೂಲಗಳ ಅವಶ್ಯಕತೆ ಭಾಳ ಇಂಪಾರ್ಟೆಂಟ್, ಹೌದಲ್ವಾ? ಸಂಪನ್ಮೂಲಗಳ ಅವಶ್ಯಕತೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಆ ಒಂದು ಸಂಪನ್ಮೂಲಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಬೇಕು. ಎಕ್ಸೆಸ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸೆಸ್ ಆದರೆ ಏನಾಗುತ್ತೆ? ನಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಯಿತು. ಸೊ ಕಾಸ್ಟ್ ಜಾಸ್ತಿ ಆಯ್ತು ಅಂದರೆ ಏನು? ಟೈಮ್ ಅನ್ನೋ ಸ್ವಲ್ಪ ಜಾಸ್ತಿನೇ ತಗೊಳ್ತದೆ. ಸೊ ಅದರಿಂದ ಎಷ್ಟು ನಮಗೆ ನೆಸೆಸರಿ ಇನ್ಪುಟ್ಸ್ ಬೇಕೋ ಅಷ್ಟು ಮಾತ್ರ ತಗೋಬೇಕು. ಓಕೆ, ಅದನ್ನೇ ನಾವು ಆಪ್ಟಿಮೈಸೇಷನ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಎಷ್ಟು ಬೇಕೋ ನಮ್ಗೆ ಅಷ್ಟು ಮಾತ್ರ ತಗೋಬೇಕು. ಸೊ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ವೇಸ್ಟ್ ಆಫ್ ಕಾಸ್ಟ್. ಸೊ ಇದರಿಂದ ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆದರೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಯೋಜನೆಯನ್ನು ನಿರ್ವಹಣೆ ಮಾಡಿದ್ರೆ ಆಗ್ತಕ್ಕಂಥ ಇವು ಅನುಕೂಲಗಳು ಮತ್ತು ಉದ್ದೇಶಗಳು. ಯಾಕೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಒಂದು ಪ್ರಾಜೆಕ್ಟಲ್ಲಿ ಅನ್ನೋದು. ಓಕೆ, ವೈ ವಿ ನೀಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ ಎನಿ ಪ್ರಾಜೆಕ್ಟ್ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ದಿ ಪ್ರೊಡಕ್ಷನ್ ಆಫ್ ಕಂಪ್ಲೀಟ್ ಪ್ರಾಜೆಕ್ಟ್. ದಿ ಪ್ರೊಡಕ್ಷನ್ ಆಫ್ ಕಂಪ್ಲೀಟ್ ಪ್ರಾಜೆಕ್ಟ್ ವಿಚ್ ಫಾಲೋಸ್ ದ ಕ್ಲೈಂಟ್ಸ್ ಎಕ್ಸ್ಕ್ಲೂಸಿವ್ ನೀಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ನಿಮ್ಗೆ ಬೇಕಾಗಿರೋದು ಆ್ಯಕ್ಚುಲಿ. ಯಾವತ್ತೂ ಅಷ್ಟೇ ನೋಡಿ, ಒಂದು ಪ್ರಾಜೆಕ್ಟನ್ನು ನೀವು ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಒಬ್ಬ ಸಿವಿಲ್ ಇಂಜಿನಿಯರೇ ತೊಗೊಳ್ಳಿ. ಎಕ್ಸಾಂಪಲ್, ಸಿವಿಲ್ ಇಂಜಿನಿಯರ್ ತೊಗೊಳ್ಳಿ. ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಈಗ ನನಗೆ ಅನ್ಕೊಳ್ಳಿ. ಸೊ ಅರವಿಂದ್ಗೆ ಏನು ಬೇಕಪ್ಪ ಅಂದರೆ ಒಂದು ಒಳ್ಳೆ ಸ್ಮಾಲ್ ಒಂದು ಹೌಸ್ ಬೇಕು. 2 ಫ್ಲೋರ್ ಬಿಲ್ಡಿಂಗ್ ಒಂದು ಬೇಕು ಅನ್ಕೊಳ್ಳಿ. ಸೊ 2 ಫ್ಲೋರ್ ಬಿಲ್ಡಿಂಗು ಚಿಕ್ಕದೇ ತೊಗೊಳ್ಳಿ, ಒಂದು ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ ಬೇಕು ಅನ್ಕೊಳ್ಳಿ. ಸೊ ಇವನೇನು ಮಾಡ್ತಾರಪ್ಪ, ಒಂದು ಸಿವಿಲ್ ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸಿವಿಲ್ ಇಂಜಿನಿಯರ್ ಯಾರಿದ್ದಾರೆ ಈಗ ಇಲ್ಲಿ? ಓಕೆ, ಫಾರ್ ಎಕ್ಸಾಂಪಲ್ ಈಗ ನರೇಂದ್ರ ಸರ್ ಇದ್ದಾರೆ, ಅವರು ನಮ್ಮ ಸಿವಿಲ್ ಇಂಜಿನಿಯರ್ ತೊಗೊಂಡ್ರೆ ನಾನು ಒಂದು ಸಿವಿಲ್ ಇಂಜಿನಿಯರ್ ಏನಾಗ್ತಾರೆ, ನನಗೆ ನನ್ನ ಮನೆ ಕಟ್ಸ್ಕೊಳ್ಳೋಕ್ಕೆ ನಾನು ಇವ್ರಿಗೆ ಒಪ್ಸಿರ್ತೀನಿ, ಹೌದಲ್ವಾ? ಸೊ ಇವ್ರೇನು ಮಾಡ್ತಾರಪ್ಪ ಅಂದರೆ, ಇವರು ಪ್ರಾಪರ್ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಸೊ ಬಿಫೋರ್ ಪ್ಲಾನಿಂಗ್ ದೇ ನೀಡ್ ಟು ಇನಿಷಿಯೇಟ್, ಹೌದಲ್ವಾ? ಸೊ ದೇ ನೀಡ್ ಟು ಇನಿಷಿಯೇಟ್ ಆರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್. ಆಫ್ಟರ್ ದಟ್ ಎಕ್ಸಿಕ್ಯೂಟ್ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ. ಅದಾದಮೇಲೆ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮಾಡ್ತಾರೆ. ಅದಾದಮೇಲೆ ಫೈನಲ್ ಕ್ಲೋಸಿಂಗ್ ಮಾಡ್ತಾರೆ. ಒನ್ಸ್ ಕ್ಲೋಸಿಂಗ್ ಆದಮೇಲೆ ಇವ್ರೇನು ಮಾಡ್ತಾರೆ, ನನ್ನ ಹತ್ರ ಬಂದು, ಸರ್ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಸೊ ನೀವು ತೊಗೋಬೋದು ಅಂತ ಹೇಳ್ತಾರೆ. ಸೊ ಆವಾಗ ನಾನೇನು ಮಾಡ್ತೀನಿ, ಆ ಮನೆ ನೋಡ್ತೀನಿ. ಸೊ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ನಾನು ಏನು ನಿಮಗೆ ಡಿಸ್ಕಸ್ ಮಾಡಿ ಹೇಳಿದ್ದು, ನನಗೆ ಈ ಥರ ಮನೆ ಇರಬೇಕು ಅಂತೇಳಿ, ಆ ಥರ ಮನೆ ಇದ್ದರೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ.
ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿದೆ. ಓಕೆ, ಇನ್ನೂ ಲೈಕ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿನ್ನೂ ಸೂಪರ್ ಆಗಿದೆ ಅಂತ ಏನು ಮನೆ ಅನ್ಸಿದ್ರೆ ಅದನ್ನೇ ನಾವೇನಂತಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ನೀಡ್ಸ್. ಏನು ಈ ಒಂದು ಇಲ್ಲೇನಪ್ಪ ಅಂದರೆ ಸಿವಿಲ್ ಇಂಜಿನಿಯರ್ ಇದರಲ್ವ, ಈ ಸಿವಿಲ್ ಇಂಜಿನಿಯರ್ಗೆ ಆ್ಯಕ್ಚುಲಿ ಕ್ಲೈಂಟ್ ಅಂದರೆ ಯಾರಪ್ಪ ಅಂದರೆ ನಾನು, ಈ ಅರವಿಂದ್ ಅನ್ನೋರು ಕ್ಲೈಂಟ್ ಯಾರಿಗೆ, ಈ ಸಿವಿಲ್ ಇಂಜಿನಿಯರ್ಗೆ. ಆ ರೀತಿ ಇನ್ನೊಂದು ಥರನೂ ಕರಿತೀವಿ, ಯೂಸರ್ ಅಂತ ಕರಿತೀವಿ ನಾವು. ಯೂಸರ್ ಅಂದ್ರೆ ಒಂದೇ, ಕ್ಲೈಂಟ್ ಅಂದ್ರೆ ಒಂದೇ. ಓಕೆ, ಈ ಥರ ಆ್ಯಕ್ಚುಲಿ ನಾವು ಸಾಫ್ಟ್ವೇರಲ್ಲೇ ನಾವು ಈ ಥರನೇ ಲೈಕ್ ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ಈವನ್ ಏನೋ ಬಿಕಾಸ್ ನಾವು ಅದೇ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡೋದ್ರಿಂದ ಸಾಫ್ಟ್ವೇರ್ ಪ್ರಾಜೆಕ್ಟ್ಸಲ್ಲಿ. ಸೊ ನಾವು ಏನು ಮಾಡ್ತೀವಿ, ಯೂಸರ್ ಆರ್ ಕ್ಲೈಂಟ್ಸ್ ಅಂತೇಳಿ ತಗೋತೀವಿ. ಯೂಸರ್ಸ್ ಆರ್ ಕ್ಲೈಂಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿಕೊಂಡು ಈ ಯೂಸರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಏನು ಈ ಸಿವಿಲ್ ಇಂಜಿನಿಯರ್ ಮಾಡಿರೋದು, ಇವ್ರು ಮಾಡಿರ್ತಕ್ಕಂಥ ವರ್ಕು ಈ ಅರವಿಂದ್ ಅನ್ನೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಓಕೆ, ಅವಾಗ ಯಾವ ರೀತಿ ಆಗುತ್ತೆ, ನಮ್ಮಲ್ಲಿ ಪ್ರಾಪರ್ ಆಗಿ ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದ್ದಾಗ, ಅಂದರೆ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿದಾಗ, ಓಕೆ, ನಿರ್ವಹಣೆಯನ್ನು ಮಾಡಿದಾಗ ನಮಗೇನಾಗುತ್ತೆ, ಒಂದು ಒಳ್ಳೆ ಔಟ್ಪುಟ್ ಬರ್ತದೆ. ಒಳ್ಳೆ ಔಟ್ಪುಟ್ ಬಂದಿದೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ 1 ಲಕ್ಷ ರೂಪಾಯಿಗೆ ಒಪ್ಪಿಸಿರ್ತಕ್ಕಂಥ ಪ್ರಾಜೆಕ್ಟನ್ನು 1.5 ಲಕ್ಷ ಕೊಡ್ಬೋದು. ಏನು ನಿಮ್ಗೆ ತಗೊಳ್ಳಿ ಇಷ್ಟ ಆಗಿದೆ ಇವತ್ತು ಪ್ರಾಜೆಕ್ಟ್ ಅಂತೇಳಿ. ಸರಿಯಾಗಿ ಮಾಡಿಲ್ಲ ಅಂದರೆ ಏನು ಮಾಡ್ತಾನೆ, ಗಲಾಟೆ ಮಾಡ್ತಾರೆ. ಏನು ಇಷ್ಟು ಈ ಥರ ಕಟ್ಟಿದ್ದೀರಿ ಅಂತೇಳಿ ಗಲಾಟೆ ಮಾಡಿ ಮತ್ತೆ ಇನ್ನೊಂದ್ಸಲ ನನಗೆ ಅದು ಬೇಡ ಇದು ಬೇಡ ಅಂತೇಳಿ ಮತ್ತೆ ಕೀರ್ಸಿ ಮತ್ತೆ ಇನ್ನೊಂದ್ಸಲ ಕಟ್ಟಿಸ್ತಾನೆ. ಸೊ ಈ ಥರ ಅಂದರೆ ದಿ ಪ್ರೊಡಕ್ಷನ್ ಆಫ್ ಕಂಪ್ಲೀಟ್ ಪ್ರಾಜೆಕ್ಟ್ ವಿಚ್ ಫಾಲೋಸ್ ದ ಕ್ಲೈಂಟ್ ಎಕ್ಸ್ಕ್ಲೂಸಿವ್ ನೀಡ್ಸ್. ಏನು ನಾವು ಒಂದು ಪ್ರಾಜೆಕ್ಟಲ್ಲಿ ಏನು ನಾವು ಪ್ರೊಡಕ್ಷನ್ ಮಾಡ್ತೀವೋ, ಪ್ರೊಡಕ್ಷನ್ ಮೀನ್ಸ್ ಏನು ನಾವು ಕೊಡ್ತೀವೋ ಲಾಸ್ಟಲ್ಲಿ ಕ್ಲೈಂಟ್ಗೆ ಅದನ್ನು. ಓಕೆ, ಇದು ಒಂದು ಯೂಸರ್ನ ಎಕ್ಸ್ಕ್ಲೂಸಿವ್ ನೀಡ್ಸ್ ಆಗುತ್ತೆ ಮತ್ತು ಅವನೊಂದು ಆಬ್ಜೆಕ್ಟ್ ಆಗುತ್ತೆ. ಇದನ್ನು ನಾವು ಒಳ್ಳೆ ರೀತಿ ಅಚೀವ್ ಮಾಡಬೇಕಾದ್ರೆ ವಿ ನೀಡ್ ವೆರಿ ಗುಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಓಕೆ, ನಾನು ಇದನ್ನು ಜಸ್ಟ್ ನಿಮಗೆ ಸಿವಿಲ್ ಇಂಜಿನಿಯರ್ನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೀನಿ ನಾನು. ಸೊ ಇದನ್ನು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ವಾಣಿಜ್ಯ ರೀತಿಯಲ್ಲಿ ಯಾವ ರೀತಿ ನಾವು ಲೈಕ್ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಲೈಕ್ ಕಮರ್ಷಿಯಲಿ ಹೌ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಅಂತ. ಸೊ ಈಗ ನಾವು ನೋಡೋದಾದ್ರೆ ನೋಡಿ, ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏಮ್ಸ್ ಟು ಪ್ಲ್ಯಾನ್ ಮೀನ್ಸ್ ಒಂದು ಯೋಜನೆಯನ್ನು ರೂಪಿಸೋಕ್ಕಾಗಿರ್ಬೋದು. ಆ್ಯಂಡ್ ಕೋರ್ಡಿನೇಟ್ ಅಂದರೆ ಪ್ಲ್ಯಾನಿಂಗು ಹೆಲ್ಪ್ ಆಗ್ತದೆ. ಈವನ್ ವಿಟ್ ಯು ನೀಡ್ ಟು ಕೋರ್ಡಿನೇಟ್ ಅಂದರೆ ಒಬ್ಬನ ಮಾತಾಡ್ಕೊಳ್ಳೋಕ್ಕಾಗಿರ್ಬೋದು. ಆಮೇಲೆ ಇನ್ನೊಬ್ಬರಿಗೆ ನಾವು ವಿಷಯನ ತಿಳಿಸ್ತಕ್ಕಂಥದ್ದಾಗಿರ್ಬೋದು. ಅದಾದಮೇಲೆ ಕಂಟ್ರೋಲ್ ದ ಕಾಂಪ್ಲೆಕ್ಸ್ ಆ್ಯಂಡ್ ಡೈವರ್ಸ್ ಆ್ಯಕ್ಟಿವಿಟೀಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಏನು ಸರ್ ಕಾಂಪ್ಲೆಕ್ಸ್ ಆ್ಯಂಡ್ ಡೈವರ್ಸ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ, ನೋಡಿ ನಿಮಗೆ ಕಾಂಪ್ಲೆಕ್ಸ್ ಅಂದರೆ ಹೇಳಿ ಸಂಕೀರ್ಣ ಅಂತ ಕಳಿತೀವಿ ನಾವು ಆ್ಯಕ್ಚುಲಿ. ಸೊ ಸಂಕೀರ್ಣವಾದಂತಹ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಅಂದರೆ ಲೈಕ್ ಏನು ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅರ್ಥ ಆಯ್ತಾ, ಈ ಥರ ವರ್ಕ್ಸ್. ಆ್ಯಂಡ್ ಡೈವರ್ಸ್ ಅಂದರೆ ಏನು, ಲೈಕ್ ವಿಧ ರೀತಿ ಅಂದರೆ ಲೈಕ್ ವೈವಿಧ್ಯವಾದಂಥ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಲೈಕ್ ಡೈವರ್ಸ್. ಓಕೆ, ವೈವಿಧ್ಯವಾದಂಥ ಆಕ್ಟಿವಿಟೀಸ್, ಡಿಫ್ರೆಂಟ್ ಆಕ್ಟಿವಿಟೀಸ್ ತಗೊಳ್ಳೋದಾಗಿರ್ಬೋದು. ಆ್ಯಂಡ್ ಆಕ್ಟಿವಿಟೀಸ್ ಆಫ್ ದಿ ಮಾಡರ್ನ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಪ್ರಾಜೆಕ್ಟ್ಸ್. ಓಕೆ, ಅಂದರೆ ಮಾಡರ್ನ್ ಇಂಡಸ್ಟ್ರಿಯಲ್ ಅಂದರೆ ಆಧುನಿಕ ಕೈಗಾರಿಕೆಗಳಲ್ಲಿ ಮತ್ತು ವಾಣಿಜ್ಯ ಯೋಜನೆಗಳಲ್ಲಿ, ಲೈಕ್ ಕಮರ್ಷಿಯಲ್ ರಿಲೇಟೆಡ್ ಇರ್ತಕ್ಕಂಥ ಪ್ರಾಜೆಕ್ಟ್ಸಲ್ಲಿ. ಓಕೆ, ಇಲ್ಲಿ ನಮಗೇನಪ್ಪ ಅಂದರೆ, ಸೊ ಈ ಒಂದು ಪ್ರಾಪರ್ ಆಗಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಅಂದರೆ, ಸೊ ಇಲ್ಲಿ ಇದು ಯಾವಾಗ ಹೆಲ್ಪ್ ಆಗುತ್ತೆ ನಿಮಗೆ, ಒಂದು ಒಳ್ಳೆ ರೀತಿಯ ಲೈಕ್ ಯಾವುದರಲ್ಲಿ ಆಧುನಿಕ ಕೈಗಾರಿಕೆಗಳಲ್ಲಿ ಮತ್ತು ಕಮರ್ಷಿಯಲ್ ಪ್ರಾಜೆಕ್ಟ್ಸಲ್ಲಿ ನಿಮಗೆ ಪ್ರಾಪರ್ ಆಗಿ ನಾವೇನು ಮಾಡ್ಬೋದು, ಒಳ್ಳೆ ಪ್ಲ್ಯಾನ್ ಮಾಡ್ಬೋದು, ಒಳ್ಳೆ ಕೋರ್ಡಿನೇಷನ್ ಮಾಡ್ಬೋದು ಮತ್ತು ಕಂಟ್ರೋಲನ್ನು ಕರೆಕ್ಟಾಗಿ ಮಾಡ್ಬೋದು. ಬಿಕಾಸ್ ಯಾಕಂದರೆ ಈ ಒಂದು ಪ್ರಾಜೆಕ್ಟ್ಸಲ್ಲಿ ಯಾವತ್ತೂ ಅಷ್ಟೇ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಡೈವರ್ಸ್ ಆಲ್ಸೋ. ಬಿಕಾಸ್ ಯಾಕಂದರೆ ಇವತ್ತು ಎಷ್ಟೊಂದು ಕಂಪನೀಸ್ ಏನಿದೆ ಸುಮಾರು ಲೈಕ್ ಭಾಳ ಅಡ್ವಾನ್ಸ್ ಇದೆ. ಅಂದರೆ ಲೈಕ್ ಅಡ್ವಾನ್ಸ್ ಮೀನ್ಸ್ ಲೈಕ್ ಫಾರ್ ಈಗ ಪ್ರೆಸೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಒಂದು ಮಿಷನನ್ನು ರನ್ ಮಾಡಿ ಒಂದು 100 ಜನ ಕೆಲಸ ಮಾಡೋದು, ಒಬ್ರು ಮಾಡೋದು, ಇಲ್ಲ ರೋಬೋಟಿಕ್ಸನ್ನು ಯೂಸ್ ಮಾಡೋದು, ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಯೂಸ್ ಮಾಡಿ ಕೆಲಸ ಮಾಡ್ತಕ್ಕಂಥ ಈ ಥರ ನಮಗೆ ಏನಪ್ಪ ಅಂದರೆ ಈ ಥರ ಒಂದು ಲೈಕ್ ಮಾಡರ್ನ್ ಇಂಡಸ್ಟ್ರಿಯಲ್ಲಿ ನಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ. ಇದು ಮಾಡರ್ನ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸಲ್ಲಿ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಪ್ರಾಜೆಕ್ಟ್ಸಲ್ಲಿ ಸ್ವಲ್ಪ ಡೈವರ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಜಾಸ್ತಿ ಇದ್ದಾಗಲೇ ನಮಗೇನಪ್ಪ ಅಂದರೆ ನಮಗೊಂದು ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಬೋದು ಮತ್ತು ಕೋರ್ಡಿನೇಟ್ ಮಾಡ್ಬೋದು ಮತ್ತು ಕಂಟ್ರೋಲ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ನಿಮಗೆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಆಪರೇಷನ್ ಅಂದರೆ ಏನು. ಸೊ ಆಪರೇಷನ್ ಅಂದರೆ ನಾವು ಕಾರ್ಯಾಚರಣೆ ಅಂತ ಕರಿತೀವಿ. ಬಟ್ ಸೊ ಇಲ್ಲಿ ನಿಮಗೆ ಕಾರ್ಯಾಚರಣೆ ಅಂದರೆ ಏನಪ್ಪ ಅಂದರೆ, ನಾನು ಸಿಂಪಲ್ ಆಗಿ ಹೇಳೋದಾದರೆ ಯಾವುದಾದ್ರೂ ಒಂದು ಕಾರ್ಯವನ್ನು
ಕಾರ್ಯವನ್ನು ನಾವು ಆಚರಣೆಗೆ ತರ್ತಕ್ಕಂಥದ್ದು, ಅಂದರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರ್ತಕ್ಕಂಥದ್ದು. ಆಚರಣೆ, ಒಂದು ಕಾರ್ಯವನ್ನು ಆಚರಣೆಗೆ ತರುವುದು. ಓಕೆ, ಸೊ ಇದನ್ನು ನಾವೇನು ಕರಿತೀವಿ? ಸೊ ಆಪರೇಷನ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ನೋಡೋಣ ನಾವೀಗ. ಡೆಫಿನೇಷನ್ ಏನಪ್ಪ ಅಂದರೆ, ಆಪರೇಷನ್ ಈಸ್ ಎ ಆನ್ ಗೋಯಿಂಗ್ ವರ್ಕ್ ಎಫರ್ಟ್. ಓಕೆ, ಆನ್ ಗೋಯಿಂಗ್, ಇದನ್ನ ಹೇಳ್ತಾರೆ ಆನ್ ಗೋಯಿಂಗ್. ಸೊ ಆನ್ ಗೋಯಿಂಗ್ ವರ್ಕ್ ಎಫರ್ಟ್ ಅನ್ನು ನಾವೇನು ಕರಿತೀವಿ? ಆಪರೇಷನ್ ಅಂತ ಕರಿತೀವಿ. ಸೊ ಸಿಂಪಲ್ ಡೆಫಿನೇಷನ್ನು ನಿಮಗೆ ಜಸ್ಟ್ ಮೈಂಡಲ್ಲಿ ಇರಲಿ. ಆಪರೇಷನ್ ಅಂದರೆ ಏನಪ್ಪ ಅಂದರೆ ಇದೊಂದು ಆನ್ ಗೋಯಿಂಗ್ ವರ್ಕ್ ಎಫರ್ಟ್ ಅಷ್ಟೇ. ಅದನ್ನೇ ಕನ್ನಡದಲ್ಲಿ ನಾವು ಕಾರ್ಯವನ್ನು ಆಚರಣೆ ತರ್ತಕ್ಕಂಥ ಒಂದು ಕ್ರಮ. ಸೊ ಅದನ್ನೇ ನಾವು ಹೇಳ್ತೀವಿ ಆಪರೇಷನ್ ಅಂತ ಕರಿತೀವಿ. ಸೊ ಈಗ ನಾವು ಡಿಫ್ರೆನ್ಸಸ್ ನೋಡೋಣ. ಡಿಫ್ರೆನ್ಸಸ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಜೆಕ್ಟ್ಗೂ ಮತ್ತೆ ಒಂದು ಆಪರೇಷನ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? ಸೊ ಪ್ರಾಜೆಕ್ಟ್ ಅಂದರೆ ಏನು ಕರಿತೀವಿ? ಆ್ಯಕ್ಚುಲಿ ನಾವು ಪ್ರಾಜೆಕ್ಟ್ ಅಂದರೆ ಯೋಜನೆ, ಹೌದಲ್ವಾ? ಸೊ ಯೋಜನೆ ಅಂತ ಕರಿತೀವಿ. ಅದೇ ನಿಮಗೆ ಆಪರೇಷನ್ ಅಂದರೆ ಏನು? ನಾನು ಆಲ್ರೆಡಿ ಮೇಲ್ಗಡೆ ಹೇಳಿದೆ. ಸೊ ಕಾರ್ಯವನ್ನು ಆಚರಣೆಗೆ ತರ್ತಕ್ಕಂಥದ್ದು, ಹೌದಲ್ವಾ? ಸೊ ಪ್ರಾಜೆಕ್ಟ್ ಅಂದರೆ ನೋಡಿ, ಪ್ರಾಜೆಕ್ಟ್ ಈಸ್ ಎ ಯುನೀಕ್. ಸೊ ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಯಾವಾಗ ಫೀಚರ್ಸ್ ಆಫ್ ದಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನಿಮ್ಗೆ ಹೇಳಿದ್ದೆ ನಾನು. ಸೊ ಪ್ರಾಜೆಕ್ಟ್ ಈಸ್ ಎ ಯುನೀಕ್ ಇನ್ ನೇಚರ್ ಅಂತ ಹೇಳಿದ್ದೆ ನಿಮಗೆ, ಹೌದಲ್ವಾ? ಸೊ ಇಟ್ ಈಸ್ ಯುನೀಕ್ ಆ್ಯಂಡ್ ಇಟ್ ಈಸ್ ರಿಪಿಟೇಟಿವ್. ಆಪರೇಷನ್ ಅದು ರಿಪಿಟೇಟಿವ್ ಪ್ರೋಸೆಸ್ ಇದೆ. ಆ್ಯಕ್ಚುಲಿ ಇದೇನಪ್ಪ ಅಂದರೆ ಒಂದು ಲೈಕ್ ಆನ್ ಗೋಯಿಂಗ್ ವರ್ಕ್ ಅಲ್ವಾ? ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ, ಯಾವುದಾದ್ರೂ ಒಂದು ವರ್ಕು ಸ್ಟಾರ್ಟ್ ಆಗುತ್ತೆ, ಆಯಿತಾ, ಮತ್ತೆ ಪ್ರೋಗ್ರೆಸ್ ಆಗುತ್ತೆ, ಮತ್ತೆ ಲೈಕ್ ಡೌನ್ಫಾಲ್, ಮತ್ತೆ ಕಂಪ್ಲೀಟ್ ಆಗ್ತಾ ಬಂತು, ಮತ್ತೆ ಕಂಪ್ಲೀಟ್ ಆಯಿತು, ಈ ಥರ ಮತ್ತೆ ಸ್ಟಾರ್ಟ್ ಆಯಿತು, ಮತ್ತೆ ಕಂಪ್ಲೀಟ್ ಆಗ್ತಾ ಬಂತು, ಈ ಥರ. ಅಂದರೆ ಒಂದು ಆಪರೇಷನ್ ಅನ್ನೋದು ಕಂಟಿನ್ಯೂ ನಡೀತಾ ಇರುತ್ತೆ. ಇಷ್ಟೇ ಆನ್ ಗೋಯಿಂಗ್ ವರ್ಕ್, ಅದನ್ನ ಹೇಳಿದೆ, ಇಷ್ಟೇ ಆನ್ ಗೋಯಿಂಗ್ ವರ್ಕ್ ನಡೀತಾನೆ ಇರ್ತದೆ ಇದು. ಅದೇ ಪ್ರಾಜೆಕ್ಟ್ ಅನ್ನೋದೇನು ಅರ್ಥ ಆಯ್ತಾ? ಪ್ರಾಜೆಕ್ಟ್ ಅನ್ನೋದು ಲೈಕ್ ಒನ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಕ್ಲೋಸ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಿದೆ ನಿಮಗೆ, ಇಷ್ಟೇ ಟೆಂಪ್ರರಿ. ಪ್ರಾಜೆಕ್ಟ್ ಈಸ್ ಎ ಟೆಂಪ್ರರಿ ಇನ್ ನೇಚರ್, ಇಟ್ ಈಸ್ ಎ ಯುನೀಕ್ ಅಂಡ್ ಟೆಂಪ್ರರಿ ಅಂತ ಹೇಳಿದ್ದೇನೆ ನಿಮಗೆ. ಸೊ ಇದು ಯಾವತ್ತೂ ಅಷ್ಟೇ ಟೆಂಪ್ರರಿ ಆಗಿರ್ತದೆ. ಪ್ರಾಜೆಕ್ಟ್ ಅನ್ನೋದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಅದನ್ನು ಕ್ವಶನ್ ಕೇಳಿದ್ರು. ಇಟ್ ಈಸ್ ನಾಟ್ ಎ ಪರ್ಮನೆಂಟ್. ಓಕೆ, ನಾಟ್ ಪರ್ಮನೆಂಟ್, ಇಟ್ಸ್ ಓನ್ಲಿ ಟೆಂಪ್ರರಿ. ಅದೇ ನಿಮಗೆ ಆಪರೇಷನ್ ತಗೊಳ್ಳಿ, ಆಪರೇಷನ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆ್ಯಕ್ಚುಲಿ. ಬಿಕಾಸ್ ಇಲ್ಲಿ ನಿಮ್ಗೆ ಆಪರೇಷನ್ ಡೆಫಿನೇಷನ್ ಅಲ್ಲೇ ಇದೆ, ಇಟ್ಸ್ ಎ ಆನ್ ಗೋಯಿಂಗ್ ವರ್ಕ್ ಎಫರ್ಟ್ ಅಂತಿದೆ. ಸೊ ಆಪರೇಷನ್ ಅನ್ನೋದು ನಿಮಗೆ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅಲ್ಲಿಗೆ ನಿಮ್ಗೆ ಎರಡು ಡಿಫರೆನ್ಸ್ ಸಿಂಪಲ್ ಆಗಿ ಗೊತ್ತಾಯಿತು. ಪ್ರಾಜೆಕ್ಟ್ ಈಸ್ ಎ ಯುನೀಕ್ ಆ್ಯಂಡ್ ಟೆಂಪರರಿ. ಅದೇ ಇದು ಆಪರೇಷನ್ ಅನ್ನೋದು ಇಟ್ಸ್ ಎ ರಿಪಿಟೇಟಿವ್ ಆ್ಯಂಡ್ ಕಂಟಿನ್ಯೂಸ್. ಅಂದರೆ ನಾವು ಇದನ್ನು ರಿಪಿಟೇಟಿವ್ ಆಗಿ ಮಾಡ್ತಾ ಇರ್ಬೋದು, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೋದು. ಸೊ ಆಪರೇಷನ್ ಅನ್ನೋದು ಅದೇ ಥರನೇ, ಇಟ್ಸ್ ರಿಪಿಟೇಟಿವ್ ಆ್ಯಂಡ್ ಕಂಟಿನ್ಯೂಸ್. ಇಟ್ಸ್ ಎ ಪ್ರಾಜೆಕ್ಟ್ ಅನ್ನೋದು ಯುನೀಕ್ ಆ್ಯಂಡ್ ಟೆಂಪರರಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದ್ರೆ ನೋಡಿ, ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನೀವು ತೊಗೊಂಡ್ರೆ ಅಲ್ಲಿ ನಿಮಗೆ ಫಿಕ್ಸ್ಡ್ ಬಜೆಟ್ ಅನ್ನೋದು ಇರುತ್ತೆ. ದೇರ್ ಇಸ್ ಸಮ್ ಫಿಕ್ಸ್ಡ್ ಬಜೆಟ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮನೆ ಪ್ರಾಜೆಕ್ಟ್ ತೊಗೊಳ್ಳಿ. ಈಗ ನಾನು ಅದೇ ಹೇಳಿದೆ, ನಮ್ಮ ಮನೆ ಈಗ ಫಸ್ಟ್ ಫ್ಲೋರ್, ಒಂದು ಫ್ಲೋರ್ ನನಗೆ ಮನೆ ಬೇಕಂದರೆ ಎಕ್ಸಾಂಪಲ್ ನಾನು ಒಂದು 50 ಲಕ್ಷ ಇಟ್ಕೊತೀನಪ್ಪ. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ನಾನು ಒಂದು ಬೆಂಗಳೂರಲ್ಲಿ ಆ ಥರ ಎಲ್ಲ ಮನೆ ಕಟ್ಟಿದಾಗ ಒಂದು 50, ಅಟ್ಲೀಸ್ಟ್ ಮಿನಿಮಮ್ ಹೇಳ್ತೇನೆ, ಜಾಸ್ತಿನೇ ಇರ್ಬೋದು, ಹೇಳೋಕ್ಕಾಗಲ್ಲ. ಒಂದು 50 ಲಕ್ಷ ಬೇಕಂದ್ರೆ 50 ಲಕ್ಷದಲ್ಲಿ ಮನೆ ಕಟ್ಟಬಹುದು, ಏನು ಪ್ರಾಬ್ಲಮ್ ಏನಿಲ್ಲ. 50 ಲಕ್ಷ ಕರೆಕ್ಟಾಗಿ ನೀವು ಫಿನಿಶಿಂಗ್ ಮಾಡಿಕೊಡ್ತಾರೆ. ಅದೇ ನೀವು ಪ್ರಾಪರ್ ಒಂದು ಒಳ್ಳೆ ಸಿವಿಲ್ ಇಂಜಿನಿಯರ್ ನಿಮ್ಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ, ಸರ್ ನನ್ನ ಬಜೆಟ್ 30 ಲಕ್ಷ ಸರ್, ನನಗೆ ಮನೆ ಯಾವ ರೀತಿ ಕಟ್ಕೊಡಿ ಅಂತ ಹೇಳ್ಬಿಟ್ರೆ ಅವ್ರು ನೀಟಾಗಿ ಎಸ್ಟಿಮೇಟ್ ಮಾಡಿಬಿಡ್ತಾರೆ. ಸೊ ಏನು ಎಸ್ಟಿಮೇಷನ್ ಹಾಕಿ, ನೋಡಿ ಸರ್ ಇಷ್ಟ ಆಗ್ತದೆ, ಕಲ್ಲು ಇಷ್ಟ ಆಗುತ್ತೆ, ಸಿಮೆಂಟ್ ಇಷ್ಟ ಆಗುತ್ತೆ, ಆಯಿತಾ, ಆ್ಯಂಡ್ ವರ್ಕ್ ಇಷ್ಟ ಆಗ್ತದೆ, ಆ್ಯಂಡ್ ನಿಮ್ಗೆ ಏನು ಎಂಪ್ಲಾಯ್ಸ್ ಇಷ್ಟು ಬೇಕಾಗ್ತದೆ, ಎಲ್ಲ ನೀಟಾಗಿ ಹಾಕ್ಬಿಟ್ಟು ಸೊ ಇಷ್ಟರ ಒಳಗಡೆ ನಿಮಗೆ ಬರೋ ಥರನೇ ಕಟ್ಕೊಡ್ತಾರೆ ಮನೇನ. ಅರ್ಥ ಆಯ್ತಾ? ಸೊ ಆ ಥರ. ಅದೇ ನಿಮಗೆ ಒಂದು ಆಪರೇಷನ್ ಅಂತ ತೊಗೊಂಡ್ರೆ, ಸೊ ಆಪರೇಷನ್ ಏನು ಮಾಡ್ತೀವಿ ನಾವು, ಲೈಕ್ ಒಂದು ಕಾರ್ಯವನ್ನು ಯಾಕೆ ನಾವು ಕಂಟಿನ್ಯೂ ಲೈಕ್ ಒಂಥರ ಕಂಟಿನ್ಯೂಸ್ ಪ್ರೊಸೆಸ್ ಥರ ಮಾಡ್ತೀವಿ ಅಂದರೆ, ಇಟ್ ಈಸ್ ಯೂಸ್ ಟು ಲೈಕ್ ಅರ್ನ್ ಎ ಪ್ರಾಫಿಟ್ ಟು ರನ್ ದ ಬಿಸ್ನೆಸ್, ಹೌದಲ್ವಾ? ಅಂದರೆ ಒಂದು ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ತಾ ಇರ್ತಾರೆ ಅವರು, ಸುಮ್ಮನೆ ಮಾಡಲ್ಲ, ಫ್ರೀಯಾಗಿ ಮಾಡಲ್ಲ ಯಾರೂ. ಲೈಕ್ ಗೌರ್ಮೆಂಟ್ ಎಲ್ಲರೂ ಫ್ರೀ ಕೊಡ್ತದೆ. ಈಗ ಗೌರ್ಮೆಂಟು ಲೈಕ್ ಅವ್ರ ಹತ್ರ ದುಡ್ಡು ಇರ್ತದೆ, ಲೈಕ್ ನಾವು ಬೇರೆಯವ್ರಿಗೆ ಫ್ರೀ ಕೊಡ್ಬೋದು. ಅದೇ ನಿಮಗೆ ಒಬ್ಬ ಪ್ರಾಪರ್ ಬಿಸ್ನೆಸ್ ಮ್ಯಾನ್ ನಿಮ್ಗೆ ಎಲ್ಲನೂ ಫ್ರೀ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅವ್ರು ಯಾವತ್ತೂ ಅಷ್ಟೇ ಪ್ರಾಫಿಟ್ ಸ್ವಲ್ಪ ಅರ್ನ್ ಮಾಡೋದಕ್ಕೆ ನೋಡ್ತಾರೆ, ಹೌದಲ್ವಾ? ಸೊ ಅವ್ರು ಕೆಲಸ ಮಾಡ್ತಾನೆ, ಕೆಲಸ ತగ్గತ್ತೆ ಒಂದು ಸ್ವಲ್ಪ ಲಾಭವನ್ನು ಪಡೋದಕ್ಕೆ ನೋಡ್ತಾನೆ. ಸೊ ಇಟ್ ಈಸ್ ಅರ್ನ್ ಎ ಪ್ರಾಫಿಟ್ ಟು ರನ್ ಅ ಬಿಸ್ನೆಸ್. ಸೊ ಅದರಿಂದ ಒಂದು ಯಾವುದಾದ್ರು ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅವರ ಉದ್ದೇಶ ಯಾವತ್ತೂ ಅಷ್ಟೇ ಸ್ವಲ್ಪ ನಾವೇನಾದರೂ ಪ್ರಾಫಿಟ್ ಮಾಡೋಣ ಅಂತೇಳಿ ಇರ್ತದೆ. ಅದಾದಮೇಲೆ ಪ್ರಾಜೆಕ್ಟ್ ಇನ್ನೊಂದು ಡಿಫರೆನ್ಸ್ ನೋಡೋದಾದರೆ, ಇಟ್ಸ್ ಎ ಕ್ರಿಯೇಟ್ ಎ ಯುನೀಕ್ ಪ್ರಾಡಕ್ಟ್. ಯಾವುದಾದ್ರು ಒಂದು ಯುನೀಕ್ ಪ್ರಾಡಕ್ಟನ್ನು ಮುಖಾಂತರ ನಾವು ಮಾಡ್ಬೋದು, ಯಾವುದೋ ಒಂದು ಪ್ರಾಜೆಕ್ಟನ್ನು ನಾವು ಕೈಗೆತ್ಕೊಳ್ಳೋ ಮುಖಾಂತರ. ಮತ್ತು ಸರ್ವಿಸನ್ನು ಕೊಡ್ಬೋದು ನಾವಿಲ್ಲಿ ಒಂದು ಪ್ರಾಜೆಕ್ಟಲ್ಲಿ, ಆ್ಯಂಡ್ ರಿಸಲ್ಟನ್ನು ಕೊಡ್ಬೋದು, ವೆರಿ ಗುಡ್ ರಿಸಲ್ಟ್ ಆಲ್ಸೋ. ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡಿ ಸರ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್, ಈಗ ವಿಸ್ಟ್ರಾನ್ ಇದೆಯಪ್ಪ. ಸೊ ವಿಸ್ಟ್ರಾನ್ ಈ ಪ್ರೆಸೆಂಟ್ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಆಗಿದೆ, ಹೌದಾ? ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಕಂಪ್ನಿ ಆಗಿದೆ. ಇಲ್ಲಿ ನಿಮ್ಗೆ ಏನಾಯಿತು, ಐಫೋನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಐಫೋನ್ ಇದು ಒಂದು ಪ್ರಾಡಕ್ಟ್ ಅಂತ ತಗೊಳ್ಳೋಣ ನಾವು,
ಹೌದಲ್ವಾ, ಇಷ್ಟು ಯುನೀಕ್ ಪ್ರಾಡಕ್ಟ್. ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಅವ್ರು ಮಾಡ್ತಾರೆ. ಈಗ ಇದನ್ನೇ ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ನಾನೀಗ ನಮ್ಮ ಮನೆ ಹತ್ರ ಐಫೋನ್ ಮಾಡ್ತೀನಪ್ಪ ಅಂತೇಳಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇವರ ಒಂದು ಪ್ರಾಜೆಕ್ಟ್, ಯಾವ ಟಾಟಾ ಎಲೆಕ್ಟ್ರಾನಿಕ್ಸ್ ಇದಾರಲ್ಲ, ಅವ್ರ ಪ್ರಾಜೆಕ್ಟ್ ಏನು, ಅವರೊಂದು ಸ್ಕೋಪ್ ಏನಿರ್ತದೆ, ಅವರ ಒಂದು ಸ್ಕೋಪ್ ಲೈಕ್ ವಿ ನೀಡ್ ಟು ಮ್ಯಾನುಫ್ಯಾಕ್ಚರ್ ಐಫೋನ್, ಅದ್ರ ಮೇಲೆ ವರ್ಕ್ ಮಾಡ್ತಾರೆ ಅವರು. ಅದೇ ಸರ್ವಿಸ್ ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ ಯಾವ್ದಾದ್ರು ಅವಾಗಲೇ ತೋರಿಸ್ದೆ ನಿಮಗೆ, ಗೌರ್ಮೆಂಟಲ್ಲಿ ಏನು ಹೇಳಿದೆ ನಾನು, ರೋಡ್ಸ್ ಆಗೋದಾಗಿರ್ಬೋದು, ಹಾಸ್ಪಿಟಲ್ ಕಟ್ತಕ್ಕಂಥದ್ದಾಗಿರ್ಬೋದು, ಈ ಥರ ಪ್ರಾಜೆಕ್ಟ್ಸ್ ಯಾಕೆ ಮಾಡ್ತಾರೆ? ಬಿಕಾಸ್ ಇಟ್ ಈಸ್ ಲೈಕ್ ಸರ್ವಿಸ್, ಇದೊಂದು ಸೇವೆಗಾಗಿ ಮಾಡ್ತಾರೆ, ಜನರ ಸೇವೆಗಾಗಿ ಇದನ್ನು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತದೆ. ಅದಾದಮೇಲೆ ವೆರಿ ಗುಡ್ ರಿಸಲ್ಟ್ಸನ್ನು ಕೊಡ್ತಕ್ಕಂಥದ್ದು, ಯಾವುದೋ ಒಂದು ಪ್ರಾಜೆಕ್ಟ್ ರಿಸಲ್ಟನ್ನು ಕೊಡ್ತಕ್ಕಂಥದ್ದು. ಈ ಥರ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಪ್ರಾಜೆಕ್ಟಲ್ಲಿ ಇರುತ್ತೆ. ಅದೇ ನಿಮಗೆ ಆಪರೇಷನ್ ಅಂತ ತಗೊಂಡಾದ್ರೆ, ಇದು ನೋಡಿ, ಪ್ರಾಡಕ್ಟು, ಸರ್ವಿಸು ಮತ್ತು ಪ್ರೋಸೆಸ್ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಮತ್ತು ಪ್ರೋಸೆಸ್ಸು. ಎಲ್ಲಿ ನಾವು ಆಪರೇಷನ್ ಅಂದರೆ ಇದು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತದೆ, ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ. ಅದಾದಮೇಲೆ ಇದನ್ನು ಆರ್ ಇನ್ ಯೂಸ್, ಇದನ್ನು ನಾವು ಯೂಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರೋಸೆಸ್ನೇ ನಾವೇನು ಕರಿತೀವಿ, ಆಪರೇಷನ್ ಅಂತ ಕರಿತೀವಿ ಅಷ್ಟೇ. ಓಕೆ, ಆಪರೇಷನ್ ಅಂದರೆ ಯಾಕಂದರೆ ನೋಡಿ, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ತಗೊಂಡಿದ್ದೀರ ಅಂದರೆ, ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಯೂನಿಟ್ಸ್ ತಂದಿಟ್ಟಿರ್ತಾರೆ, ಲೈಕ್ ಎಲ್ಲ ಮೆಟೀರಿಯಲ್ಸ್ ಇದೆ ನಿಮ್ಮ ಹತ್ರ. ಈಗೇನು ಜಸ್ಟು ಅದನ್ನು ರನ್ ಮಾಡ್ತಾ ನೀವೇನು ಮಾಡಬೇಕು, ಪ್ರಾಫಿಟನ್ನು ಅರ್ನ್ ಮಾಡಬೇಕಷ್ಟೇ. ಸೊ ಹೌ ಇಟ್ ಕ್ಯಾನ್ ಬಿ ಲೈಕ್, ಇದನ್ನೇ ನಾವು ಒಂದು ಆಪರೇಷನ್ ಅಂತ ಕರಿತೀವಿ. ಅದು ಆಲ್ರೆಡಿ ಪ್ರಾಡಕ್ಟ್ ಇರುತ್ತೆ, ಸರ್ವಿಸ್ ಇರ್ತದೆ, ಪ್ರೋಸೆಸ್ ಇರುತ್ತೆ, ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿರ್ತದೆ. ಅದನ್ನು ನೀವು ಯೂಸ್ ಮಾಡ್ಕೊಂಡು ರನ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಆಪರೇಷನ್. ಅದಾದಮೇಲೆ ಐದನೇ ನಿಮಗೆ ಡಿಫ್ರೆನ್ಸ್ ನೋಡೋದಾದರೆ, ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಬರುತ್ತೆ. ಎಲ್ಲಿ? ಪ್ರಾಜೆಕ್ಟಲ್ಲಿ. ಅಂದರೆ ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನೋಡಿ, ನಾವು ಯಾವುದೋ ಇನ್ಪುಟ್ ಅಂದ್ಕೊಂಡಿರ್ತೀವಿ, ಇನ್ನೊಂದೇನೋ ಇನ್ಪುಟ್ ಬಂದುಬಿಟ್ಟಿರ್ತದೆ. ನಾವೇನೋ ಇನ್ಪುಟ್ ಕೊಟ್ಟಿದ್ರೆ ಇನ್ನೊಂದೇನೋ ಔಟ್ಪುಟ್ ಬಂದಿರ್ತದೆ. ಅರ್ಥ ಆಯ್ತಾ? ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೊಂದು ಆಗೋದೊಂದು ಅಲ್ಲಿ ಅಂತ. ಸೊ ಆ ಥರ ದೇರ್ ಇಸ್ ಎ ಚಾನ್ಸಸ್ ಇನ್ ಪ್ರಾಜೆಕ್ಟ್. ಬಟ್ ಆಪರೇಷನಲ್ಲಿ ನಿಮಗೆ ಆ ಥರ ಇರೋದಿಲ್ಲ. ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಏನು ನಾವು ತಗೋತೀವೋ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ಸು ನಮ್ಗೆ ಅದೇ ಇರುತ್ತೆ ಆಪರೇಷನಲ್ಲಿ. ಯಾಕೆ ಹೇಳಿ? ಬಿಕಾಸ್ ಆಲ್ರೆಡಿ ಎಕ್ಸಿಸ್ಟೆಡ್ ಪ್ರಾಡಕ್ಟು, ಸರ್ವಿಸ್ ಆಲ್ರೆಡಿ ನಾವು ಕೊಡ್ತಾ ಇರ್ತೀವಿ ಕೆಲವಕ್ಕೆ. ಸೊ ನಾವು ಯಾವ ರೀತಿ ಔಟ್ಪುಟ್ ತಗೋತೀವೋ ಅದೇ ಥರ ಬರಬೇಕು. ಬಟ್ ಇಲ್ಲಾದರೆ ನಿಮಗೆ ನಾವು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾವುದನ್ನು, ಒಂದು ಪ್ರಾಡಕ್ಟನ್ನು ಆಗಿರ್ಬೋದು, ಒಂದು ಸರ್ವಿಸನ್ನು ಆಗಿರ್ಬೋದು, ಒಂದು ರಿಸಲ್ಟನ್ನು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಏನಾಗುತ್ತೆ, ಸಮ್ಟೈಮ್ಸ್ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡದೆ ಬರದೇ ಇರ್ಬೋದು. ಅರ್ಥ ಆಯ್ತಾ? ಆ ಥರ. ಸೊ 6th ಒನ್ ನೋಡೋದಾದರೆ, ಇಟ್ಸ್ ಎ ಪರ್ಫಾರ್ಮೆನ್ಸ್ ಇಂಟೆನ್ಸಿವ್ ಅಂತಿದೆ. ಅಂದರೆ ಇಲ್ಲಿ ನಿಮಗೆ ಈ ಕಾರ್ಯಕ್ಷಮತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತದೆ. ಕಾರ್ಯಕ್ಷಮತೆ ಇಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ತಗೋತೀವಿ. ಒಂದು ನಿಮಿಷ. ಸೊ ಕಾರ್ಯಕ್ಷಮತೆಯನ್ನು ನಾವು ಭಾಳ ತೀವ್ರತೆಯಿಂದ ನಾವು ಇಲ್ಲಿ ತಗೋತೀವಿ. ಅದೇ ನಿಮಗೆ ಆಪರೇಷನ್ ಅಲ್ಲಾದರೆ ಎಫಿಷಿಯನ್ಸಿ ತಗೋತೀವಿ. ಎಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆಪರೇಷನ್. ಬಟ್ ಪ್ರಾಜೆಕ್ಟಲ್ಲಿ ಏನು, ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಫಾರ್ಮೆನ್ಸ್ನ ತೀವ್ರತೆ ಎಷ್ಟಿದೆಯಪ್ಪ ಅನ್ನೋದು ಆ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದನ್ನು ನಾವು ಪರ್ಫಾರ್ಮೆನ್ಸ್ನ ನಾವು ಇಲ್ಲಿ ಮೆಜರ್ ಮಾಡ್ಕೊಳ್ತಾ ಹೋಗ್ತೀವಿ ಇಲ್ಲಿ. ಆ್ಯಂಡ್ ಇಲ್ಲಿ ಎಫಿಷಿಯನ್ಸಿನ ತಗೋತೀವಿ. ಸೊ ಎಷ್ಟು ಎಫಿಷಿಯೆಂಟಾಗಿ ನಾವು ಒಂದು ಆಪರೇಷನ್ ನಡೀತಾ ಇದೆ ಅನ್ನೋದ್ಮೇಲೆ ನಾವು ಪ್ರಾಜೆಕ್ಟ್ಸನ್ನು ಲೈಕ್ ಕೆಲವೊಂದು ರನ್ ಆಗ್ತಾ ಇರುತ್ತೆ ಆ ಥರ. ಆ್ಯಂಡ್ 7th ಬಂದು ನಿಮಗೆ ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್. ಸೊ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಹೇಳಿದೆ ನಿಮ್ಗೆ. ಜಸ್ಟ್ ಎಕ್ಸಾಂಪಲ್ ಐಫೋನ್ ಹೇಳಿದೆ ನಿಮಗೆ. ಈ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ, ಏನು ಮಾಡ್ತೀವಿ, ವಿ ನೀಡ್ ಟು ಡೆವಲಪ್ ಒಂದು ಸಿಸ್ಟಮ್, ಲೈಕ್ ನ್ಯೂ ಸಿಸ್ಟಮ್ ಅಂದರೆ ಒಂದು ಹೊಸ ಸಿಸ್ಟಮನ್ನು ನಾವು ಡೆವಲಪ್ ಮಾಡೋಕ್ಕೆ ಹೋಗಿದ್ದೀವಿ ಅಂತ. ಸೊ ಆ್ಯಂಡ್ ಸಿಸ್ಟಮ್ ಲೈಕ್ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಇಲ್ಲಿ ಆಪರೇಷನಲ್ಲಿ ಸಿಸ್ಟಮ್ ಅನ್ನೋದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತದೆ. ಅದನ್ನು ಏನು ಮಾಡ್ತೀವಿ ನಾವು, ಜಸ್ಟ್ ಮೇಂಟೈನ್ ಮಾಡ್ತೀವಿ ಮತ್ತು ಸಸ್ಟೈನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದನ್ನು ಆಪರೇಷನ್ ಅಂದರೆ ಅಷ್ಟೇ, ಭಾಳ ಸಿಂಪಲ್ಲು. ಸೊ ಇದನ್ನು ಡಿಫ್ರೆನ್ಸನ್ನು ಕೇಳ್ಬೋದು. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಆಮೇಲೆ ಯಾರು ಥಿಯರಿ ಎಕ್ಸಾಮ್ ಬರಿತಾ ಇದ್ದಾರೋ, ಸೊ ಅವ್ರಿಗೂ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಇಲ್ಲಿ. ಯಾರು ಥಿಯರಿ ಎಕ್ಸಾಮ್, ಸೊ ತಲೆಯಲ್ಲಿ ಇಲ್ಲಿ ಬರ್ತೀನಿ ನೋಡಿ, ಥಿಯರಿ ಎಕ್ಸಾಮು ಯಾರು ನೀವು ಬ್ಯಾಕ್ಲಾಗ್ ಇರ್ತಕ್ಕಂಥ ಮಕ್ಕಳು ಬರಿತಾ ಇದ್ದಾರೋ ಅವರು ಯಾವುದಾದ್ರೂ ಒಂದು 5 ಡಿಫ್ರೆನ್ಸಸ್ ಮಾತ್ರ ನೋಡ್ಕೊಳ್ಳಿ ಸದ್ಯಕ್ಕೀಗ. ಓಕೆ, 5 ನಿಮ್ಗೆ ಈಸಿ ಇರೋದು ಯಾವುದಾದ್ರು ತೊಗೊಳ್ಳಿ. 5 ಡಿಫ್ರೆನ್ಸಸ್ಸನ್ನು ತಗೊಳ್ಳಿ. ಈವನ್ ನಾನು PMS ಕ್ಲಾಸಸ್ ಮಾಡೋವಾಗ ಅಷ್ಟೇ, ಮಕ್ಕಳಿಗೆ ನಾನು ಜಾಸ್ತಿ ಬರ್ಡನ್ ಆಗಬಾರ್ದು ಅಂತೇಳಿ. ಸೊ ಅವ್ರಿಗೆ ಎಷ್ಟು ಮಕ್ಕಳಿಗೆ ಬೇಕೋ ಅಷ್ಟು ಮಾತ್ರನೇ ನಾವು ಕೊಟ್ಟಿದ್ದೀವಿ. ಸೊ ಯು ಕ್ಯಾನ್ ಟೇಕ್ 5 ಪಾಯಿಂಟ್ಸ್. ಓಕೆ, ಸೊ 5 ಪಾಯಿಂಟ್ಸನ್ನು ನೀವು ಬೇಕಿದ್ರೆ ತೊಗೊಂಡು ಮಾಡ್ಬೋದು. ಸೊ ಇದು ತಲೆಯಲ್ಲಿರಲಿ. ಏನೋ ಡೌಟ್ಸ್ ಇದೆಯಾ ಯಾರಿಗಾದರೂ, ಲೈಕ್ ಆಪರೇಷನ್, ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನಲ್ಲಿ? ಸೊ ಏನೋ ಡೌಟ್ಸ್ ಇದ್ದರೆ ಐ ವಿಲ್ ಕ್ಲಾರಿಫೈಗೆ. ಸೊ ಅನ್ಮ್ಯೂಟ್ ಮಾಡಿ ನೀವು ಕೇಳ್ಬೋದು. ಏನೋ ಡೌಟ್ಸ್ ಇದ್ದರೆ ಭಾಳ ಸಿಂಪಲಾಗಿ ಹೇಳ್ಬೋದು. ನೋಡಿ, ಆ ಪ್ರಾಡಕ್ಟ್ ಅನ್ನೋದು ಒಂದು ಯುನೀಕ್ ಇರ್ತದೆ, ಆ್ಯಂಡ್ ಯುನೀಕ್ ಆ್ಯಂಡ್ ಟೆಂಪರರಿ ಇರ್ತದೆ. ಅದೇ ಆಪರೇಷನ್ ಆದರೆ ರಿಪೀಟೆಡ್ ಕಂಟಿನ್ಯೂಸ್ ಇರ್ತದೆ. ಆ್ಯಂಡ್ ಪ್ರಾಜೆಕ್ಟಲ್ಲಿ ನಿಮಗೆ ಫಿಕ್ಸ್ಡ್ ಬಜೆಟ್ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವಿ ನೀಡ್ ಟು ಅರ್ನ್ ಎ ಪ್ರಾಫಿಟ್ ಟು ರನ್ ದ ಬಿಸ್ನೆಸ್. ಸೊ ಅದನ್ನು ನಾವು ಆಪರೇಷನ್ ಅಂತ ಹೇಳ್ತೀವಿ. ಆ್ಯಂಡ್
ಪ್ರಾಜೆಕ್ಟಲ್ಲಿ ಬಂದರೆ ನಿಮಗೆ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಹೊಸ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಮತ್ತು ರಿಸಲ್ಟನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ಆಪ್ರೇಷನಲ್ಲಿ ಏನು ಮಾಡ್ತೀವಿ, ಇಲ್ಲಿ ಮಾಡಿರೋದು ಆಲ್ರೆಡಿ ಇರ್ತದೆ, ಎಕ್ಸಿಸ್ಟಿಂಗ್ ಇರುತ್ತೆ, ಮೀನ್ಸ್ ಆಲ್ರೆಡಿ ಕ್ರಿಯೇಟೆಡ್, ಅದನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಮೇಲೆ ಆ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಬರ್ತದೆ, ಯಾಕಂದರೆ ನಾವು ಹೊಸದು ಮಾಡೋಕೆ ಹೋಗ್ತಾ ಇದೀವಿ. ಅಲ್ಲಿ ಆಪರೇಷನಲ್ಲಿ ಆಲ್ರೆಡಿ ಲೈಕ್ ಇರೋದನ್ನ ನಾವೇನು ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ತಾ ಲೈಕ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀವಿ ಅದನ್ನು. ಸೊ ಅಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಮತ್ತು ಔಟ್ಪುಟ್ಸು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಥರ ಬರ್ತದೆ. ಆಮೇಲೆ ಇದು ನಿಮಗೆ ಪರ್ಫಾರ್ಮೆನ್ಸ್ ಮೇಲೆ, ಲೈಕ್ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ನಿಮಗೆ ಪ್ರಾಜೆಕ್ಟ್ ಯಾವತ್ತು ವೆರಿ ಇಂಪಾರ್ಟೆಂಟ್, ಲೈಕ್ ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದ ಮೇಲೆ ಅದು ತೀವ್ರತೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ನಿಮಗೆ ಆಪರೇಷನಲ್ಲಿ ನಿಮಗೆ ಎಫಿಷಿಯನ್ಸಿ ಇಂಟೆನ್ಸಿವ್ ಅಂತ ಕರಿತೀವಿ. ಪ್ರಾಜೆಕ್ಟಲ್ಲಿ ನಿಮಗೆ ಡೆವಲಪಿಂಗ್ ವೆರಿ ನೀವೇನು ಮಾಡ್ತೀವಿ, ಒಂದು ಹೊಸ ಸಿಸ್ಟಮನ್ನು ಡೆವಲಪ್ ಮಾಡೋಕೆ ಹೋಗ್ತೀರಾ ಒಂದು ಪ್ರಾಜೆಕ್ಟಲ್ಲಿ. ಅದೇ ಆಪರೇಷನಲ್ಲಿ ಏನು ಮಾಡ್ತೀರಾ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಸಿಸ್ಟಮನ್ನು ನೀವೇನು ಮಾಡ್ತೀರಾ, ಬರೀ ಮೈಂಟೈನ್ ಮಾಡಿ ಸಸ್ಟೈನ್ ಮಾಡ್ತೀರಾ ಅಷ್ಟೇ ಅದನ್ನು. ಓಕೆ, ಸೊ ಇಷ್ಟು ತಲೆಯಲ್ಲಿರಲಿ ನಿಮಗೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಿಯರಿಫೈ ಮಾಡ್ತೀನಿ. ಸೊ ಈಗ ನಾವು ಎಷ್ಟು ಟಾಪಿಕ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಕೆಲವೊಂದು MCQs ಅನ್ನು ನೋಡಿದ್ವಿ, ಹೌದಲ್ವಾ. ಸೊ MCQs ಅನ್ನು ನೋಡಿದ್ವಿ. ಅದಾದಮೇಲೆ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜರ್ನ, ಸೊ ಪ್ರಾಜೆಕ್ಟ್ 1 ಮಿನಿಟ್. ಸೊ ನಾವೇನು ಮಾಡಿದ್ವಿ, ಪ್ರಾಜೆಕ್ಟ್ ಮ್ಯಾನೇಜರ್ನ ಕ್ವಾಲಿಫಿಕೇಶನ್ ಏನು, ಅದಾದಮೇಲೆ ಸ್ಕಿಲ್ಸ್ ಏನಿರಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ನಿಮಗೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ ಈಗ ಮುಂದೆ ಹೋಗೋಣ, ಹೊಸ ಟಾಪಿಕ್. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಡಕ್ಟ್ ಸ್ಕೋಪ್ ಅಂಡ್ ಪ್ರಾಜೆಕ್ಟ್ ಸ್ಕೋಪ್. ಸೊ ನಿಮಗೆ ಗೊತ್ತೇ ಇರ್ತದೆ ಪ್ರಾಡಕ್ಟ್ ಮತ್ತು ಪ್ರಾಜೆಕ್ಟ್ಗೆ ಎರಡು ಡಿಫ್ರೆನ್ಸ್. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನೋಡಿ, ನಿಮಗೆ ಪ್ರಾಡಕ್ಟ್ ಅಂದರೆ ಏನು ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರ್ತದೆ, ಉತ್ಪನ್ನ ಅಂತ ಕರಿತೀವಿ. ಯಾವುದು ಉತ್ಪನ್ನ ನಾವೇನು ಪ್ರಾಡಕ್ಟ್ ಅಂತ ಕರಿತೀವಿ, ಹೌದಲ್ವಾ. ಸೊ ಅದೇ ನಿಮಗೆ ಪ್ರಾಜೆಕ್ಟ್ ಗೊತ್ತಿದೆ, ಪ್ರಾಜೆಕ್ಟ್ ಮೀನ್ಸ್ ಇದೊಂದು ಯೋಜನೆ, ಹೌದಲ್ವಾ. ಇಲ್ಲಿ ನಿಮ್ಗೆ ನೋಡೋದಾದ್ರೆ ಸ್ಕೋಪ್ ಅಂದರೆ ಅದರ ವ್ಯಾಪ್ತಿ ಅಂತ ಕರಿತೀವಿ ನಾವು. ಸ್ಕೋಪ್, ಇದರ ಒಂದು ಸ್ಕೋಪ್ ಏನಂತ, ಅದರ ಒಂದು ಉತ್ಪನ್ನದ ವ್ಯಾಪ್ತಿ ಯಾವ ರೀತಿ, ಮತ್ತು ಒಂದು ಯೋಜನೆ ವ್ಯಾಪ್ತಿ ಎಷ್ಟಿರಬೇಕು, ಒಂದು ಪ್ರಾಡಕ್ಟ್ನ ವ್ಯಾಪ್ತಿ ಎಷ್ಟಿರಬೇಕು. ಓಕೆ, ಇದನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿ ನಿಮಗೆ ಭಾಳ ಮೇಜರ್ ಆಗಿ ನಾನು ಎರಡು ಡಿಫ್ರೆನ್ಸ್ ಇಲ್ಲಿ ಇದೆ ನಿಮಗೆ. ಸೊ ಒಂದನ್ನು ಡಿಸ್ಕಸ್ ಮಾಡೋದು ನೋಡಿ. ನಿಮಗೆ ಪ್ರಾಡಕ್ಟ್ ಸ್ಕೋಪ್ ಯಾವತ್ತೂ ಅಷ್ಟೇ ಅದರ ಫ್ಯೂಚರ್ ಮತ್ತು ಫಂಕ್ಷನ್ಸ್ ಅನ್ನು ನೀವು ತಗೊಂಡೋದಾದ್ರೆ, ಇಟ್ ಕ್ಯಾನ್ ಬಿ ಲೈಕ್ ದಟ್ ಕ್ಯಾರೆಕ್ಟರೈಸ್ ಪ್ರಾಡಕ್ಟ್ ಆರ್ ಸರ್ವಿಸ್ ಆರ್ ರಿಸಲ್ಟ್. ಅಂದರೆ ಇಲ್ಲಿ ನಿಮಗೆ ಈ ಪ್ರಾಡಕ್ಟ್ ಒಂದು ವ್ಯಾಪ್ತಿ ನೀವು ತಗೊಂಡಾಗ ಇಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ ಇನ್ಕ್ಲೂಡ್ ಆಗ್ತದೆ. ಅದಾದಮೇಲೆ ಒಂದು ಸರ್ವಿಸ್ ಯಾವ ರೀತಿ ಕೊಡ್ಬೋದು ನಾವು, ಆ್ಯಂಡ್ ಇಟ್ ಕ್ಯಾನ್ ಬಿ ಇನ್ಕ್ಲೂಡಿಂಗ್ ರಿಸಲ್ಟ್ ಆಲ್ಸೋ, ಯಾವ ರೀತಿ ರಿಸಲ್ಟ್ ಔಟ್ಪುಟ್ ಬರ್ತದೆ, ಇದನ್ನು ನಾವು ಇಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ತಗೊಬರ್ಬೋದು. ಅದೇ ನಿಮಗೆ ಯೋಜನಾ ವ್ಯಾಪ್ತಿಯಲ್ಲಿ ತಗೊಬರಿದಾಗ ದಿ ವರ್ಕ್ ಮಸ್ಟ್ ಬಿ ಡನ್ ಟು ಅಚೀವ್ ದ ಪ್ರಾಡಕ್ಟ್ ಸ್ಕೋಪ್. ಅಂದರೆ ಏನು ನಾವು ಪ್ರಾಡಕ್ಟ್ ವ್ಯಾಪ್ತಿಯನ್ನು ಅಚೀವ್ ಮಾಡೋದಕ್ಕೆ ಏನು ನಾವು ವರ್ಕ್ ಮಾಡ್ತೀವಲ್ಲೋ ಅದನ್ನೇ ನಾವು ಯೋಜನಾ ವ್ಯಾಪ್ತಿ ಅಂತ ಕರಿತೀವಿ ಅಷ್ಟೇ, ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ. ಸೊ ಐ ರಿಪೀಟ್ ಅಗೇನ್, ದಿ ವರ್ಕ್ ದಟ್ ಕ್ಯಾನ್ ಬಿ ಮಸ್ಟ್ ಬಿ ಡನ್ ಟು ಅಚೀವ್ ದ ಪ್ರಾಡಕ್ಟ್ ಸ್ಕೋಪ್. ಪ್ರಾಡಕ್ಟ್ ಸ್ಕೋಪ್ ಮಾಡೋದಕ್ಕೆ ನಾವು ಏನು ವರ್ಕ್ ಮಾಡ್ತೀವೋ ಅದನ್ನೇ ನಾವೇನು ಕರಿತೀವಿ, ಯೋಜನೆ ವ್ಯಾಪ್ತಿ ಅಂತ ಕರಿತೀವಿ, ಸಿಂಪಲ್ ಆಗಿ. ಸೊ ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ ನಿಮಗೆ. ಸೊ ಸೆಕೆಂಡ್ ಥಿಂಗ್ ನೋಡೋದಾದ್ರೆ, ದಿ ಕಂಪ್ಲೀಷನ್ ಆಫ್ ದಿ ಪ್ರಾಡಕ್ಟ್ ಸ್ಕೋಪ್ ಈಸ್ ಮೆಜರ್ಡ್ ಅಗೇನ್ಸ್ಟ್ ದಿ ಪ್ರಾಡಕ್ಟ್ ರಿಕ್ವೈರ್ಮೆಂಟ್. ಸೊ ಇದು ತಲೆಯಲ್ಲಿರಲಿ. ದಿ ಕಂಪ್ಲೀಷನ್ ಆಫ್ ದಿ ಪ್ರಾಡಕ್ಟ್ ಸ್ಕೋಪ್ ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ, ಈಸ್ ಮೆಜರ್ಡ್ ಅಗೇನ್ಸ್ಟ್ ದ ಪ್ರಾಡಕ್ಟ್ ರಿಕ್ವೈರ್ಮೆಂಟ್. ಅಂದರೆ ಎಷ್ಟು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ನಮಗೆ ಬೇಕು ಅನ್ನೋದು ನಾವು ಲೈಕ್ ಅದ್ರ ಮೇಲೆ ನಿಮಗೆ ಆ ಒಂದು ಪ್ರಾಡಕ್ಟ್ ಸ್ಕೋಪ್ ನಿಂತಿರ್ತದೆ. ಓಕೆ, ಸೊ ಹೌ ಮಚ್ ಪ್ರಾಡಕ್ಟ್ ಕ್ಯಾನ್ ಬಿ ರಿಕ್ವೈರ್ಡ್. ಓಕೆ, ಪ್ರಾಡಕ್ಟ್ಸ್ ಎಷ್ಟು ನಿಮಗೆ ರಿಕ್ವೈರ್ಡ್ ಬೇಕು, ಆ್ಯಂಡ್ ಇಟ್ ಕ್ಯಾನ್ ಬಿ ಮೆಜರ್ಡ್ ಆಲ್ಸೋ, ಲೈಕ್ ಎಷ್ಟು ಪ್ರಾಡಕ್ಟನ್ನು ನಾವು ಲೈಕ್ ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ಟನ್ನು ನಾವು ಅಂದ್ಕೊಂಡಿದ್ದೀವೋ, ಸೊ ಅದರ ಒಂದು ಲೈಕ್ ಬಂದಾಗ ನಿಮಗೆ ಪ್ರಾಡಕ್ಟ್ ಸ್ಕೋಪ್ ಅನ್ನೋದು ಲೈಕ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ, ಇದರ ಒಂದು ವ್ಯಾಪ್ತಿ ಅಲ್ಲಿ ಕ್ಲಿಯರ್ ಆಗ್ತದೆ. ಅದೇ ನಿಮಗೆ ಪ್ರಾಜೆಕ್ಟ್ ಸ್ಕೋಪಲ್ಲಿ ವ್ಯಾಪ್ತಿಯಲ್ಲಿ ಯೋಜನಾ ವ್ಯಾಪ್ತಿಯಲ್ಲಿ ಬಂದಾಗ ಇಲ್ಲಿ ನೋಡಿ, ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಸ್ಕೋಪ್ ಈಸ್ ಮೆಜರ್ಡ್ ಅಗೇನ್ಸ್ಟ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ಸೊ ಇದರ ಒಂದು ಇದರ ತದ್ವಿರುದ್ಧವಾಗಿರ್ತದೆ ಅಷ್ಟೇ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಲೈಕ್ ಮೆಜರ್ಡನ್ನು ನಾವು ತದ್ವಿರುದ್ಧವಾಗಿ ಮೆಜರ್ ಮಾಡ್ತೀವಿ. ಸೊ ದೆನ್ ವಿ ಕ್ಯಾನ್ ಆ ಒಂದು ಪ್ರಾಜೆಕ್ಟ್ ಸ್ಕೋಪು ಕಂಪ್ಲೀಟ್ ಆಗಿದೆ ಅಂತ ನಾವು ತಗೋತೀವಿ ಅಷ್ಟೇ. ಅರ್ಥ. ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಸ್ಕೋಪ್ ಈಸ್ ಮೆಜರ್ಡ್ ಅಗೇನ್ಸ್ಟ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ಸೊ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಲ್ಲ, ಸೊ ಅದರ ಒಂದು ತದ್ವಿರುದ್ಧವಾಗಿ ನಾವು ಏನು ಮಾಡ್ತೀವಿ, ಪ್ರಾಜೆಕ್ಟ್ ಸ್ಕೋಪನ್ನು ನಾವು ಮೆಜರ್ ಮಾಡಿ ಕಂಪ್ಲೀಷನ್ ಆಗಿದೆ ಅಂತ ಲೈಕ್ ನಾವು ತಗೋಬೋದು, ಒಂದು ಯೋಜನೆ ವ್ಯಾಪ್ತಿ ಕಂಪ್ಲೀಟ್ ಆಗಿದೆ ಅಂತ. ಯಾಕಂದರೆ ಲೈಕ್ ಬಿಫೋರ್ ವಿ ಕ್ಯಾನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್
ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಬರುತ್ತೆ, ಪ್ಲಾನಿಂಗ್ ಬರುತ್ತೆ ಆ್ಯಕ್ಚುಲಿ, ಹೌದಲ್ವಾ. ಸೊ ಫಸ್ಟ್ ಏನು ಬರುತ್ತೆ, ಇನಿಷಿಯೇಟಿಂಗ್ ಬರುತ್ತೆ, ಆಮೇಲೆ ಪ್ಲಾನಿಂಗ್ ಬರುತ್ತೆ, ಪ್ಲಾನಿಂಗ್ ಆದಮೇಲೆ ಎಕ್ಸಿಕ್ಯೂಷನ್ ಆದಮೇಲೆ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್, ಸೊ ಅದಾದಮೇಲೆ ಬರೋದು ನಿಮಗೆ ಕ್ಲೋಸಿಂಗ್. ಸೊ ಈ ಥರ ಬಿಫೋರ್ ಏನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಮುಂಚೆನೇ ನಾವೇನು ಮಾಡ್ತೀವಿ, ಏನು ಪ್ಲಾನ್ನ ಅದರ ಒಂದು ವ್ಯಾಪ್ತಿಯನ್ನು ನಾವು ಆಲ್ರೆಡಿ ಡಿಫೈನ್ ಮಾಡಿರ್ತೀವಿ ನಾವು. ಸೊ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು, ಕೆಲವೊಂದು ಲೈಕ್ ಕೀ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಲೈಕ್ ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಸರ್ ಕೆಲವೊಂದು ಕಂಪ್ನೀಸು ಏನು ಬೆಸ್ಟ್ ಕಂಪ್ನೀಸು ಅದರ ಒಂದು ಏನು ವರ್ಕ್ ಏನು ಕನ್ಸಲ್ಟೆನ್ಸೀಸ್ ನಾನು ಮೊನ್ನೆ ಹೇಳಿದೆ ನಿಮಗೆ. ಸೊ ಕನ್ಸಲ್ಟೆನ್ಸಿ, ಸೊ ಯಾವ ಕನ್ಸಲ್ಟೆನ್ಸಿ ಅದರ ಒಂದು ವರ್ಕ್ ಏನು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟು TCS ತಗೋತೀನಿ. ಸೊ TCS ಫುಲ್ ಫಾರ್ಮ್ ಏನಪ್ಪ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಓಕೆ, TCS. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಡಿಯಾ ಆ್ಯಂಡ್ ವರ್ಲ್ಡಲ್ಲೇ, ಸೊ ವರ್ಲ್ಡಲ್ಲೇ ಸೊ ಹೈಯೆಸ್ಟ್ ಎಂಪ್ಲಾಯ್ಸ್ ಇರ್ತಕ್ಕಂಥ ಕಂಪ್ನಿ ಮತ್ತು ಒನ್ ಆಫ್ ದಿ ಬೆಸ್ಟ್ ಸಾಫ್ಟ್ವೇರ್, ಓಕೆ, IT ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಕೊಡ್ತಕ್ಕಂಥ ಸರ್ವಿಸ್ ಕೊಡ್ತಕ್ಕಂಥ ಒಂದು ಕಂಪನಿ. ಓಕೆ, ಸೊ TCS ಅಂತ ಕರಿತೀವಿ. ಸೊ ಇದರ ಒಂದು ಏನು, ಇದ್ರ ಕೆಲಸ ಏನು, ಇದು IT ಸೊಲ್ಯೂಷನ್ಸ್ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂಥ ಕಂಪ್ನಿ. ಅಂದರೆ ಅವ್ರು ಏನು ಲೈಕ್ ಸರ್ವಿಸ್ ಕೊಡ್ತಾರೆ, ಲೈಕ್ IT ಮೇಲೆ ಸರ್ವಿಸ್ ಕೊಡ್ತಾರೆ, ಅಂದರೆ ಸಾಫ್ಟ್ವೇರ್ ರಿಲೇಟೆಡ್ ವರ್ಕ್ ಮಾಡ್ತಕ್ಕಂಥ ಕಂಪ್ನಿ ಇದು. ಸೊ IT ಸೊಲ್ಯೂಷನ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ವರ್ಕ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ನಿಮಗೆ ಇದು ಟ್ರೆವಿಸ್ಟಾ ಫೈನಾನ್ಷಿಯಲ್ ಸರ್ವಿಸಸ್. ಓಕೆ, ಟ್ರೆವಿಸ್ಟಾ ಅಂತ. ಸೊ ಇದನ್ನು ನಾವು TFS ಅಂತ ಕರಿತೀವಿ, ಶಾರ್ಟ್ ಆಗಿ TFS ಅಂತ. ಸೊ ಇದರ ಒಂದು ವರ್ಕ್ ಏನಪ್ಪ ಅಂದರೆ ಬಜೆಟ್ ಮ್ಯಾನೇಜ್ಮೆಂಟ್ ಮಾಡೋದು. ಈಗ ಒಂದು ಕಂಪ್ನಿಯ ಏನು ಕನ್ಸಲ್ಟೆನ್ಸಿಯ ವರ್ಕ್ ಏನು, ಇಟ್ಸ್ ಎ ಬಜೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಓಕೆ, ಇದನ್ನು ಕೇಳಿದ್ದಾನೆ ಲಾಸ್ಟ್ ಟೈಮ್, ತಲೆಯಲ್ಲಿ ಇರಲಿ ಇದು. ಸೊ ಬೋತ್ DCET ಮಕ್ಕಳಿಗೂ ಆಗಿರ್ಬೋದು, ಅದಾದಮೇಲೆ ನಮ್ಮ ಥಿಯರಿ ಯಾರು ಎಕ್ಸಾಮ್ ತಗೊಂಡು ಬರಿತಾ ಇದ್ರಲ್ಲ ಅವ್ರಿಗೂ ಅದೇ ಭಾಳ ಇಂಪಾರ್ಟೆಂಟ್ ಇದು. ಸೊ ಬಜೆಟ್ ಮ್ಯಾನೇಜ್ಮೆಂಟು, ಅದಾದಮೇಲೆ WAP COS ಲಿಮಿಟೆಡ್ ಅಂತಿದೆ ಆ್ಯಕ್ಚುಲಿ. ಇದೇನಪ್ಪ ಅಂದರೆ ವಾಟರ್ ಆ್ಯಂಡ್ ಪವರ್ ರಿಸೋರ್ಸ್ ಕನ್ಸಲ್ಟೆನ್ಸಿ. ಇದ್ರ ಫುಲ್ ಫಾರ್ಮ್ ಆ್ಯಕ್ಚುಲಿ ನೋಡಿ, ವಾಟರ್ ಆ್ಯಂಡ್ ಪವರ್ ರಿಸೋರ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ. ಓಕೆ, ಇವ್ರೇನು ಮಾಡೋದು, ವಾಟರ್ ಆ್ಯಂಡ್ ಪವರ್ ರಿಸೋರ್ಸ್ ಕೊಡ್ತಕ್ಕಂಥ ಒಂದು ಕನ್ಸಲ್ಟೆನ್ಸಿ, ಹೌದಲ್ವಾ. ಸೊ ಕನ್ಸಲ್ಟೆನ್ಸಿ ಅಂದರೆ ಏನು ಹೇಳಿದ್ರೆ ನಿಮಗೆ ಸಲಹೆಗಾರರಾಗಿ ವರ್ಕ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ SIS ಇನ್ಸ್ಟಿಟ್ಯೂಟ್ ಮೀನ್ಸ್ ಸಿಸ್ ಅಂತ ಕರೆದು, ಸಿಸ್ ಇನ್ಸ್ಟಿಟ್ಯೂಟು. ಇದು ನಿಮಗೆ ಎಂಟರ್ಪ್ರಿನರ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಕೊಡ್ತಕ್ಕಂಥ ಸರ್ವಿಸು, ಇವ್ರು ಕೊಡ್ತಕ್ಕಂಥದ್ದು ವರ್ಕು. ಸೊ ದೇ ಆರ್ ವರ್ಕ್ ಆನ್ ಎಂಟರ್ಪ್ರಿನರ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ. ಆ್ಯಂಡ್ ಕಿಟ್ಕೋ ಅಂತಿದೆ. ಸೊ ಕಿಟ್ಕೋ ಮೀನ್ಸ್ ಲೈಕ್ KITCO. ಸೊ ಇದು ನಿಮಗೆ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇದು. ಓಕೆ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಸರ್ವಿಸ್. ಅದಾದಮೇಲೆ ಟ್ಯಾಲೆಂಟ್ ಹಂಟರ್ ಅಂತಿದೆ. ಸೊ ಟ್ಯಾಲೆಂಟ್ ಹಂಟರ್, ಸೊ ಇದು ನಿಮಗೆ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಓಕೆ, ಸೊ ಇದು ತಲೆಯಲ್ಲಿರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಷ್ಟೇ. ಸೊ ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ ಪೋರ್ಷನ್ಸ್ ಎಲ್ಲ ಇದರಲ್ಲಿ ನಿಮಗೆ ಕವರ್ ಆಗಿದೆ. ಏನಾದರೂ ಮಿಸ್ಸಿಂಗ್ ಆಗಿದ್ರೆ, ಓಕೆ, ಇಫ್ ಎನಿಥಿಂಗ್ ಮಿಸ್ಸಿಂಗ್, ಏನಾದರೂ ಪೋರ್ಷನ್ಸ್ ಮಿಸ್ಸಿಂಗ್ ಆಗಿದ್ರೆ, ಆರ್ ಇಫ್ ಯು ವಾಂಟ್ ಎನಿ ಅಡಿಷ್ನಲ್ ಬೇಕಂದರೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಸಪ್ರೇಟಾಗಿ ಫಾರ್ ಎಕ್ಸಾಂಪಲ್ ಈಗ ಯೂನಿಟ್ 2 ಅಲ್ಲಿ ಮಾಡುವಾಗ ನಾನು ಏನಾದರೂ ಇಲ್ಲಿ ಮಿಸ್ ಆಗಿರೋದು ಅಲ್ಲಿ ನಾನು ಕೋರ್